ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ TET ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ನೋಡಿ, ನಿಮಗೂ ಕೂಡ ಇದೇ ರೀತಿ ಕ್ವಶನ್ ಪೇಪರ್ ಬರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ ಅವ್ರಿಗೆ ನಾನು ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಇಲ್ಲಿ ನಿಮಗೆ ಇಷ್ಟು ದಪ್ಪ ಪೇಪರ್ ಬರ್ತಾ ಇದೆ ಅಂತಂದರೆ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಫಸ್ಟ್ ಲ್ಯಾಂಗ್ವೇಜಲ್ಲಿ. ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ ಕೂಡ ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ್ ಕವರ್ ಆಗಿರುತ್ತೆ. ನಾವು ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕುವಾಗ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಷನ್ ಮಾಡಿದ್ವಿ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಸೆಲೆಕ್ಷನ್ ಮಾಡಿದ್ವಿ ಅದು ಮಾತ್ರ ಅಟೆಂಡ್ ಮಾಡಬೇಕು. ಸಾಕಷ್ಟು ಏನು ಟೀಚರ್ಸ್ ಇದ್ದಾರೆ ಅಟೆಂಡ್ ಮಾಡುವಾಗ ಫಸ್ಟಿಗೆ ಗೊತ್ತಾಗಲ್ಲ, ಲ್ಯಾಂಗ್ವೇಜ್ ನೋಡಲ್ಲ, ಯಾವುದಕ್ಕಾದ್ರೂ ಅಟೆಂಡ್ ಮಾಡಿಬಿಡ್ತಾರೆ. ಏನು ಮಾಡಬೇಕು ನೋಡಿ, ಫಸ್ಟಿಗಿರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿ ಇರುತ್ತೆ. ಪಾರ್ಟ್ ಫಸ್ಟ್ ಇದೆಯಲ್ಲ, ಇದು ಫಸ್ಟ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಕನ್ನಡ ಅಟೆಂಡ್ ಮಾಡಿ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಟೆಂಡ್ ಮಾಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಕನ್ನಡ ಅಟೆಂಡ್ ಮಾಡಿ. ಅದೇ ರೀತಿ ಕನ್ನಡ ಆದಮೇಲೆ ಇಲ್ಲಿ ಇಂಗ್ಲೀಷ್ ಸಿಗುತ್ತೆ, ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, ಮತ್ತು ಉರ್ದು ಸಿಗುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಇರುತ್ತೆ. ಎಲ್ಲವನ್ನ ತೆಗಿಬೇಕು. ಪಾರ್ಟ್ ಸೆಕೆಂಡ್ ಅಂತ ಇರುತ್ತೆ, ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದು ಅಲ್ಲಿ ನಾವೇನು ಮಾಡಬೇಕು, ಸೆಕೆಂಡ್ ಲ್ಯಾಂಗ್ವೇಜನ್ನು ಅಟೆಂಡ್ ಮಾಡಬೇಕು. ಅದು ಯಾವ್ದು ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅದು. ನಂತರದಲ್ಲಿ ಇಲ್ಲಿ ಸೈಕಾಲಜಿ ಇರುತ್ತೆ, ಅಂದರೆ ಪೆಡಾಗಗಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಅದೇ ರೀತಿ ಸೈನ್ಸ್ ಅಥವಾ EVS ಇರುತ್ತೆ. ಆ ರೀತಿ ಅಟೆಂಡ್ ಮಾಡಬೇಕು. ನಿಮಗೇನಾದರೂ ಇಂಗ್ಲೀಷ್ ಮೀಡಿಯಮಲ್ಲಿ ಬರಿತಾ ಇದ್ದೀರಾ, ಇಂಗ್ಲೀಷಲ್ಲಿ ಪ್ರಶ್ನೆ ಅರ್ಥ ಆಗಿಲ್ಲ, ಕನ್ನಡ ಬರುತ್ತೆ ನನಗೆ, ಕನ್ನಡನೂ ಇದರಲ್ಲೇ ಇರುತ್ತೆ, ಸೇಮ್ ಟು ಸೇಮ್ ಕ್ವಶನ್ ನಂಬರ್ ಕನ್ನಡ ಮೀಡಿಯಮಿಂದು ಕ್ವಶನ್ ನೋಡ್ಕೋಬಹುದು. ಇಲ್ಲ ಸರ್ ನಾನು ಕನ್ನಡ ಮೀಡಿಯಮಲ್ಲಿ ಅಟೆಂಡ್ ಮಾಡ್ತಾ ಇದ್ದೀನಿ, ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ನೋಡ್ಕೋಬೋದು, ಉರ್ದು ಬರುತ್ತೆ ಉರ್ದು ನೋಡ್ಕೋಬೋದು, ತಮಿಳು ಬರುತ್ತೆ ತಮಿಳು ನೋಡ್ಕೋಬೋದು. ಎಲ್ಲ ಲ್ಯಾಂಗ್ವೇಜ್ ಸಿಂಗಲ್ ಪೇಪರ್ ಇರುತ್ತೆ. ನೀವು ಅಟೆಂಡ್ ಮಾಡುವಾಗ ತುಂಬ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅಟೆಂಡ್ ಮಾಡಬೇಕಾಗುತ್ತೆ. ನಾನು ಇವತ್ತಿನ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ತಗೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ಯಾವ ರೀತಿ ಕೊಟ್ಟಿದ್ರು, ಯಾವ ರೀತಿ ಕೊಡಬಹುದು, ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಅದು ಈಸಿಯಾಗಿ ಸಾಲ್ವ್ ಹೇಗೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಒಂದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ ಇದೆ. ಇನ್ ದ ಫಿಗರ್ if angle CBE 80 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ, ದೆನ್ ದ ಮೆಜರ್ ಆಫ್ ADC ಎಷ್ಟಾಗುತ್ತೆ? ತುಂಬ ಸಿಂಪಲ್ ಪ್ರಶ್ನೆ. ಈ ಪ್ರಶ್ನೆ ಅಟೆಂಡ್ ಮಾಡುವಾಗ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲೆರಡು ಲೈನ್ ಬರ್ತಾ ಇದೆ, ಒಂದು ಲೈನ್ ಕಟ್ ಆಗ್ತಾ ಇದೆ ಅಂದರೆ ಇದಕ್ಕೆ ನಾವು ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಕ್ಲಿಯರ್? ಇಲ್ಲಿ ನಾವೇನಂತೀವಿ, ಇದು ಪ್ಯಾರಲಲ್ ಲೈನ್ಸ್ ಇದ್ದು ಲೈನ್ ಕಟ್ ಆದರೆ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಇದೇನಿದ್ದಾವೆ ಈ ಸೈಡ್ಗಳಿಗೆ ಅಪೋಸಿಟ್ ಸೈಡ್ಸ್ ಅಂತ ಹೇಳ್ತೀವಿ. ಯಾವಾಗಲೂ ಹೆಂಗಾದರೂ ಕಟ್ ಆಗಲಿ ಎರಡನೇ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂತಂದರೆ ಅಪೋಸಿಟ್ ಸೈಡ್ ಏನಿದೆ ಈಕ್ವಲ್ ಇರುತ್ತೆ. ಹೇಗಾದರೂ ಕಟ್ ಮಾಡಿ ನೋಡಿ, ಈ ಆ್ಯಂಗಲ್ ಯಾವಾಗಲೂ ಸೇಮ್ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇದು ಅಪೋಸಿಟ್ ಸೈಡ್ ಗೊತ್ತಾಯ್ತಲ್ವ, ಇಲ್ಲಿ ಅಕ್ಕಪಕ್ಕ ಏನಿದೆ ಲೈನ್ಗಳು ಇದು ಸ್ಟ್ರೈಟ್ ಲೈನಲ್ಲಿ ಈ ಆ್ಯಂಗಲ್ ಸೇರಿಸಿದ್ರೆ ನಮಗೆ 180 ಡಿಗ್ರಿ ಆಗುತ್ತೆ. ಕ್ಲಿಯರ್? ಇದು ಗೊತ್ತಿರಬೇಕು. ಈ ಲೈನ್ ಹೆಂಗಾದರೂ ಬರಲಿ, ಈ ಆ್ಯಂಗಲ್ ಸ್ಟ್ರೈಟ್ ಲೈನ್ ಮೇಲೆ ಒಂದು ಕಡ್ಡಿ ಬಂದು, ಒಂದು ಲೈನ್ ಬಂತು, ಒಂದು ರೇ ಬಂತು, ಎರಡು ಆ್ಯಂಗಲ್ ಅಥವಾ 3 ಆ್ಯಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಅದೆಲ್ಲ ಸಮ್ ಮಾಡಿದ್ರೆ ನಮಗೆ 180 ಡಿಗ್ರಿ ಇರುತ್ತೆ. ಎಲ್ಲವೂ ಕೂಡ ನಿಮ್ಮ 8th ಮತ್ತು 9th ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ. ಮ್ಯಾಕ್ಸಿಮಮ್ ನಿಮಗೆ 9th ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲೇನು ಆ್ಯಂಗಲ್ ಇದೆ, ಈ ಆ್ಯಂಗಲ್ 1 ಅಂತ ತಗೊತೀನಿ, ಇಲ್ಲಿ 2 ಅಂತ ತಗೊತೀನಿ. 1 ಮತ್ತು 2 ಈಕ್ವಲ್ ಇರುತ್ತೆ. ಅದೇ ರೀತಿ ಇಲ್ಲಿ ತಗೊಂಡ್ರೆ ಇದು ಮತ್ತು ಇದು ಈಕ್ವಲ್ ಇರುತ್ತೆ. ಈ ಪ್ರಾಬ್ಲಮಿಗೆ ನನಗೇನು ಡಾಟಾ ಬೇಕು ಅಂತಂದರೆ ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ ಅಂತ ಅಂದರೆ, ಚತುರ್ಭುಜ ಇದೆ, ಇದ್ರ 4 ಆ್ಯಂಗಲ್ಸ್ ಇರ್ತವೆ. ಈ 4 ಆ್ಯಂಗಲ್ಸಿನ ಸಮ್ 360 ಡಿಗ್ರಿ ಇರುತ್ತೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಅಪೋಸಿಟ್ ಸೈಡ್ ಇರ್ತಾವೆ ಗೊತ್ತಾ, ಅಂದರೆ ಅಪೋಸಿಟ್ ಸೈಡ್ ಈ ಮೂಲೆ ಇದರ ಆ್ಯಂಗಲ್ಸಿನ ಸಮ್ ಮಾಡಿದ್ರೆ, ಕೋನಗಳು ಸಮ್ ಮಾಡಿದ್ರೆ 180 ಡಿಗ್ರಿ ಇರುತ್ತೆ. ಇದು ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಇದು ಅಪೋಸಿಟ್ ಸೈಡಿನ ಸಮ್ ಒಂದು ಕ್ವಾಡ್ರಿಲ್ಯಾಟ್ರಲ್ಲಿ 180 ಡಿಗ್ರಿ ಇರುತ್ತೆ. ಅದೇ ನಾನು ಒಂದು ಟ್ರಯಾಂಗಲ್ ತಗೊಂಡ್ರೆ ಒಳಗಡೆ ಇಂಟೀರಿಯರ್ ಆ್ಯಂಗಲಿನ ಸಮ್ 180 ಡಿಗ್ರಿ ಇರುತ್ತೆ. ಎಕ್ಸ್ಟೀರಿಯರ್ ಆ್ಯಂಗಲ್
ಇಲ್ಲೇನು ಸ್ವಲ್ಪ ಹೊರಗಡೆ ಎಳಿತೀವಿ, ಇಲ್ಲೇನು ಹೊರಗಡೆ ಎಳಿತೀವಿ, ಇಲ್ಲೇನು ಹೊರಗಡೆ ಎಳಿತೀವಿ, ಇಲ್ಲೇನು ಹೊರಗಡೆ ಆ್ಯಂಗಲ್ ಫಾರ್ಮೇಷನ್ ಆಗ್ತವೆ. ಇದು 360 ಡಿಗ್ರಿ ಇರುತ್ತೆ. ಇದು ತುಂಬ ಬೇಸಿಕ್ ಕಾನ್ಸೆಪ್ಟ್. ಈ ಪ್ರಶ್ನೆಗೆ ಬರ್ತಾ ಇದ್ದೀನಿ ಯಾಕೆಂದರೆ ಇದೇ ಸೇಮ್ ಟು ಸೇಮ್ ಪ್ರಶ್ನೆ ಕೇಳೋದಿಲ್ಲ ಎಕ್ಸಾಮಲ್ಲಿ. ಇದೇ ರೀತಿ ಬೇರೆ ಪ್ರಶ್ನೆ ಕೇಳ್ತಾರೆ, ಜಾಮೆಟ್ರಿಯಲ್ಲಿ ಪಕ್ಕಾ ಕ್ವಶನ್ ಬರುತ್ತೆ. ಹಾಗಾಗಿ ಇಷ್ಟು ಕಾನ್ಸೆಪ್ಟ್ ಹೇಳಿದ್ದೀನಿ. ಇವಾಗ ಜಸ್ಟ್ ಹೇಳಿದೆ, ಒಂದು ಲೈನ್ ಇದೆ ಸರ್, ಇದು ಕಂಪ್ಲೀಟ್ ಆಗಿ ಒಂದು ಲೈನ್ ಬಂದಿದೆ, ಇದು ಕಂಪ್ಲೀಟ್ ಆಗಿದ್ರೆ 180 ಡಿಗ್ರಿ ಇರುತ್ತೆ. ಇಲ್ಲಿ 80 ಡಿಗ್ರಿ ಇದೆ ಅಂದರೆ ಇಲ್ಲೆಷ್ಟಿರಬೇಕು, 100 ಡಿಗ್ರಿ ಇರಬೇಕಲ್ವಾ. ಒಂದು ಲೈನ್ ಇದೆ, ಲೈನ್ ಮೇಲೆ ಒಂದು ಲೈನ್ ಬಂದಿದೆ, ಇಲ್ಲಿ ಆಪೋಸಿಟಿನ 100 ಮತ್ತು 80 ಡಿಗ್ರಿ ಇರಬೇಕು. 180 ಡಿಗ್ರಿ ಆಯಿತು. ಇನ್ನೊಂದು ಹೇಳಿದೆ ಕಾನ್ಸೆಪ್ಟ್, ಒಂದು ಕ್ವಾಡ್ರಿಲ್ಯಾಟ್ರಲನ್ನು ಕನ್ಸಿಡರ್ ಮಾಡಿ, ಒಳಗಡೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ, ಇಲ್ಲೇನು ಆ್ಯಂಗಲ್ ಬರುತ್ತೆ, ಎರಡಕ್ಕೆ ಕೂಡಿದ್ರೆ 180 ಡಿಗ್ರಿ ಆಗಬೇಕು. 100 ಇದೆ ಅಂತ ಅಂದರೆ ಇಲ್ಲಿ ಆ್ಯಂಗಲ್ 80 ಡಿಗ್ರಿ ಇರುತ್ತೆ. ಇಲ್ಲ ನೇರವಾಗಿ ಇದು ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತಲೂ ಬರ್ಕೋಬಹುದು. ಇದು ಕೂಡ ಒಂದು ಥಿಯರಮ್ ಇದೆ. ಕ್ವಾಡ್ರಿಲ್ಯಾಟ್ರಲ್ನ ಸ್ಟ್ರೆಸ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಈಕ್ವಲ್ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಿದೆ. ಇಲ್ಲಿ ನೋಡಿ, ಇಲ್ಲಿ 100 ಇದೆ, ಇಲ್ಲಿ ಎಷ್ಟು ಬಂದರೆ 180 ಡಿಗ್ರಿ ಆಗುತ್ತೆ, 80 ಬಂದರೆ 180 ಡಿಗ್ರಿ ಆಗುತ್ತೆ. ಸಮ್ ಆಫ್ ಆ್ಯಂಗಲ್ಸ್ ಆಫ್ ದ ಆಪೋಸಿಟ್ ಸೈಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು 100, ಇದು 80. ದೇರ್ಫೋರ್ ನಮಗೆ ADC ಕೇಳಿದ್ದಾರೆ. ಆ್ಯಂಗಲ್ ADC ಈಸ್ ಈಕ್ವಲ್ ಟು 80 ಡಿಗ್ರಿ. ಇದು ಈ ರೀತಿ ಆದರೂ ಬರೀಬಹುದು, ಜಸ್ಟ್ ಆ್ಯಂಗಲ್ D ಅಂತನಾದರೂ ಬರೀಬಹುದು, ಅಥವಾ ADC ಮೇಲ್ಗಡೆ ಟೋಪಿ ಹಾಕಿ ಇದು ಕೂಡ ಬರೀಬಹುದು. ಮೂರಲ್ಲಿ ಯಾವ್ದು ಬರೆದ್ರೂ ಕೂಡ ಸರಿಯಾಗುತ್ತೆ. ಫಾರ್ ದಿಸ್ ಕ್ವಶನ್ 80 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಅಂದರೆ ನಮ್ಮ ಕ್ವಶನ್ ಪೇಪರಲ್ಲಿ 91, 92 ಇಂದ ಸ್ಟಾರ್ಟ್ ಆಗುತ್ತೆ. ನಾನು 1ರಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು 1, 2 ಅಂತಲೇ ತಗೊತಾ ಹೋಗ್ತೀನಿ. ಕ್ವಶನ್ ನಂಬರ್ 2, ಇನ್ ದ ಗಿವನ್ ಟ್ರ್ಯಾಂಗಲ್ ABC, AB ಆ್ಯಂಡ್ AC ಆರ್ ಪ್ರೊಡ್ಯೂಸ್ಡ್. ಅಂದರೆ AB ಏನಿದೆ ಉದ್ದ ಎಳೆದಿದ್ದೀನಿ, AC ಏನಿದೆ ಅದು ಕೂಡ ಉದ್ದ ಎಳೆದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ AB ಈಸ್ ಈಕ್ವಲ್ ಟು AC. AB ಎಷ್ಟಿದೆಯೋ ACನೂ ಅಷ್ಟೇ ಇದೆ. ಇದು 5 ಸೆಂಟಿಮೀಟರ್ ಇದ್ದರೆ ಇದು ಕೂಡ 5 ಸೆಂಟಿಮೀಟರೇ ಇರುತ್ತೆ. ದೆನ್ ಎಕ್ಸ್ ಆ್ಯಂಡ್ ವೈ ಆರ್ ರಿಲೇಟೆಡ್ ಆ್ಯಸ್ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಎ ಎಕ್ಸ್ ಈಸ್ ಈಕ್ವಲ್ ಟು ವೈ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ 2x ಈಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದಾರೆ. ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಅಷ್ಟೇ. ಕಾನ್ಸೆಪ್ಟ್ ಗೊತ್ತಿದ್ರೆ ಫಿನಿಶ್. ಜಾಮೆಟ್ರಿಯಲ್ಲಿ ವೆರಿ ಸಿಂಪಲ್ ಆಗಿರ್ತವೆ, ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಲ್ಲ. ಆದಷ್ಟು ಬೇಗ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಕೋರ್ಸನ್ನು ಕೊಡ್ತಾ ಇದ್ದೀವಿ, ಅದು ಕೂಡ ನಮ್ಮ ಚಾನಲಲ್ಲೇ. ಅದು ಬೇಕು ಅಂತ ಅಂದರೆ ನೀವು ನಮ್ಮ ಜೊತೆ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮಾಹಿತಿಯನ್ನು ತಿಳಿಸಬೇಕು. ಇಲ್ಲಿ ಯಾವುದೇ ಒಂದು ಟ್ರ್ಯಾಂಗಲ್ ಅಲ್ಲಿ, ಇದು ಟ್ರ್ಯಾಂಗಲ್ ಇದೆ, ಟ್ರ್ಯಾಂಗಲಿನ ಸೈಡ್ ಎಷ್ಟಿರುತ್ತೋ ಇದು ಈ ಆ್ಯಂಗಲ್ಲಿಗೆ ಅಷ್ಟೇ ಈಕ್ವಲ್ ಇರುತ್ತೆ. ಇಲ್ಲಿ ಈ ಸೈಡ್ ಮತ್ತು ಈ ಸೈಡ್ ಈಕ್ವಲ್ ಇದೆ ಅಂದರೆ ಇಲ್ಲಿ ಏನಿರುತ್ತೆ ನಮಗೆ ಗೊತ್ತಿರಬೇಕು. ಏನು ಗೊತ್ತಾ, ಈ ಸೈಡ್ ಏನಿದೆ ಈ ಆ್ಯಂಗಲ್ಗೆ ರಿಲೇಟೆಡ್ ಆಗಿರುತ್ತೆ, ಈ ಸೈಡ್ ಏನಿದೆ ಈ ಆ್ಯಂಗಲ್ಗೆ ರಿಲೇಟೆಡ್ ಆಗಿರುತ್ತೆ, ಈ ಸೈಡ್ ಏನಿದೆ ಇದು ಈ ಆ್ಯಂಗಲ್ಗೆ ರಿಲೇಟೆಡ್ ಆಗಿರುತ್ತೆ ಅಂತೇಳಿ ಗೊತ್ತಿರಬೇಕು. ಈ ಸೈಡ್ ಚಿಕ್ಕದಾಗಿದೆ ಅಂದರೆ ಈ ಆ್ಯಂಗಲ್ ಚಿಕ್ಕದಾಗಿರುತ್ತೆ, ಈ ಲೈನ್ ದೊಡ್ಡದಾಗಿದೆ ಅಂದರೆ ಆ್ಯಂಗಲ್ಲು ಕೂಡ ಅಪೋಸಿಟ್ ಏನು ಆ್ಯಂಗಲ್ ಇರುತ್ತೆ ಅದು ದೊಡ್ಡದಾಗಿರುತ್ತೆ. ಇಲ್ಲಿ ಈಕ್ವಲ್ ಇದೆ, ಈ ಲೈನ್ ಎಷ್ಟು ಬರುತ್ತೋ ಆ್ಯಂಗಲ್ ಇಲ್ಲೂ ಕೂಡ ಅಷ್ಟೇ ಬರುತ್ತೆ ಆ್ಯಂಗಲ್. ಅದು ಎಷ್ಟಿರುತ್ತೆ ಅಂತಲೂ ಕೇಳಬಹುದು ಪ್ರಶ್ನೆ. ಅದು ಕೂಡ ಹಂಗೆ ಅನ್ಕೋಬೇಡಿ ನೀವು, ಯಾಕಂದರೆ ಇದು ಈಕ್ವಲ್ ಇರುತ್ತೆ. ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಈಸ್ 180 ಡಿಗ್ರಿ ಅಂತೇಳಿ ನಮಗೆ ಗೊತ್ತಿದೆ. 180 ಡಿಗ್ರಿ ಆಗಬೇಕು ಒಳಗಡೆ ಆ್ಯಂಗಲ್ ಸೇರಿಸಿದ್ರೆ. ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ 40 ಡಿಗ್ರಿ ಅಂತ ಹೇಳಿ, 40 ಹೋದರೆ 140 ಆಯಿತು. ಎರಡೂ ಆ್ಯಂಗಲ್ ಈಕ್ವಲ್ ಇದಾವಲ್ವಾ, ಯಾಕಂದರೆ ಈ ಸೈಡ್ ಈಕ್ವಲ್ ಇದೆ ಅಂದರೆ ಅಪೋಸಿಟ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಇದ್ದಾವೆ. 2 1s are 2, 2 7s are 14. ಇದು 70 ಆಗುತ್ತೆ, ಇದು 70 ಆಗುತ್ತೆ. ಇಲ್ಲಿ 70 70 140 + 40 180. ಇಲ್ಲಿ ಆ್ಯಂಗಲ್ ನಮಗೆ ಕೇಳಿಲ್ಲ, ಕೇಳಿದರೆ ಬರಿಬೇಕು ಅಂತ ಹೇಳಿದೆ. ನಮಗೆ ಎಕ್ಸ್ ಮತ್ತು ವೈ ರಿಲೇಷನ್ ಕೇಳಿದ್ದಾರೆ. ನೋಡಿ ಇಲ್ಲಿ 70 ಇಲ್ಲಿ 70 ಇದೆ, ಇದು ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇದೆ ಅಲ್ವಾ. ಈ ಲೈನ್ ನಾನು ಹಿಂಗೆ ತಿರುಗಿಸಿದ್ರೆ ಹಿಂಗಾಗುತ್ತೆ ಲೈನ್. ಇದು ಸ್ಟ್ರೈಟ್ ಲೈನ್, ಒಂದು ಲೈನ್ ಕಟ್ಟಾಗಿದೆ.
ಇಲ್ಲಿ ಏನು ಆ್ಯಂಗಲ್ಸ್ ಬರ್ತವೆ ಎರಡೂ ಸೇರಿ 180 ಡಿಗ್ರಿ ಇರ್ತವೆ. ಅಂದರೆ ಇಲ್ಲೂ ಕೂಡ ಲೈನ್ ಇದೆ, ಎರಡೂ ಸೇರಿ 180 ಡಿಗ್ರಿ ಇರ್ತವೆ. ಇಲ್ಲಿ ಎಕ್ಸ್ ಎಷ್ಟು ಬರುತ್ತೆ, ವೈನೂ ಕೂಡ ಅಷ್ಟೇ ಬರುತ್ತೆ. ಇಲ್ಲಿ ನಾನು ಆ್ಯಂಗಲ್ ತೊಗೊಂಡ್ರೆ 90 ಬರುತ್ತೆ, 110 ಬರುತ್ತೆ, ವೈನೂ ಕೂಡ 110 ಬರುತ್ತೆ. ಎಕ್ಸ್ ಎಷ್ಟು ಬರುತ್ತೆ, ವೈನೂ ಕೂಡ ಅಷ್ಟೇ ಬರುತ್ತೆ. ನಮ್ಮ ಪ್ರಶ್ನೆಯಲ್ಲಿ ಎಕ್ಸ್ ಮತ್ತು ವೈ ಎಷ್ಟು ಆನ್ಸರ್ ಬರುತ್ತೆ ಅಂತ ಕೇಳಿದರೆ ಎಕ್ಸ್ ಮತ್ತು ವೈ ಈಕ್ವಲ್ ಇರುತ್ತೆ. ಇಲ್ಲಿ ಈ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು, ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ರು ಅಂದರೆ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ಜಸ್ಟ್ ಏನು ಸೈಡ್ಸ್ ಈಕ್ವಲ್ ಇದ್ದಾವೆ, ಆ್ಯಂಗಲ್ ಈಕ್ವಲ್ ಇರ್ತವೆ, ಈ ಆ್ಯಂಗಲ್ ಈಕ್ವಲ್ ಇದ್ದಾವೆ, ಈ ಆ್ಯಂಗಲ್ ಈಕ್ವಲ್ ಇರ್ತವೆ. ಎಕ್ಸ್ ಈಸ್ ಈಕ್ವಲ್ ಟು ವೈ, ಆಪ್ಷನ್ ಏನೇ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 3. If the area of an equilateral triangle is 24√3 centimeter square, then its perimeter is ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಟ್ರ್ಯಾಂಗಲ್ ಇದೆ ಅಂತ ಅಂದ್ಕೊಳ್ಳಿ, ಈ ಟ್ರ್ಯಾಂಗಲ್ ಇದೆ, ಇದರ ಪೆರಿಮೀಟರ್ ಅಂದರೆ ಏನು, ಏರಿಯಾ ಅಂತ ಅಂದರೆ ಏನು ಅಂತ ಗೊತ್ತಿರಬೇಕು. ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತ ಕೊಟ್ಟಿದ್ದಾರೆ. ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತಂದರೆ ಏನು, 3 ಸೈಡ್ ಕೊಟ್ಟಿರ್ತಾರೆ, 3 ಸೈಡ್ ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ABC 3 ಸೈಡ್ ಈಕ್ವಲ್ ಇದಾವೆ. ಇದಕ್ಕೆ ಫಸ್ಟ್ ಏರಿಯಾ ಆಫ್ ಎ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್, ಇದಕ್ಕೆ ಏರಿಯಾ ಎಷ್ಟಿದೆ, 24√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ಸ್ ಇಟ್ಸ್ ಪೆರಿಮೀಟರ್. ಪೆರಿಮೀಟರ್ ಅಂತಂದರೆ ಯಾವುದೇ ಒಂದು ಟ್ರ್ಯಾಂಗಲ್ ಇರಲಿ, ಟ್ರ್ಯಾಂಗಲ್ ಅಂತಲ್ಲ, ರೆಕ್ಟ್ಯಾಂಗಲ್ ಇರಲಿ, ನಮ್ಮ ಬೇರೆ ಬೇರೆ ಶೇಪ್ಸ್ ಇರಲಿ, ಇದಕ್ಕೆ ನಾನು ಪೆರಿಮೀಟರ್ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಸೈಡ್ಸ್ ಏನಿದ್ದಾವೆ ಅಷ್ಟು ಸೈಡ್ಸ್ನ ಮೆಜರ್ಮೆಂಟ್ ತಗೊಂಡು ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಟ್ರ್ಯಾಂಗಲಿನ ಪೆರಿಮೀಟರ್ ಬೇಕು, ಸುತ್ತಳತೆ ಬೇಕು. AB ಪ್ಲಸ್ BC ಪ್ಲಸ್ AC ಮಾಡಿದ್ರೆ ನನಗೆ ಪೆರಿಮೀಟರ್ ಸಿಗುತ್ತೆ. ಏರಿಯಾ ಕೊಟ್ಟಿದ್ದಾರೆ, ನಾವು ಏರಿಯಾವನ್ನು 3 ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ತೀವಿ. ಅದು 3 ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ಎ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ಟ್ರ್ಯಾಂಗಲ್ ರೈಟ್ ಆ್ಯಂಗಲ್ ಇದೆ ಅಥವಾ ಐಸೋಸೆಲಸ್ ಇದೆ ಅಥವಾ ಈಕ್ವಿಲ್ಯಾಟ್ರಲ್ ಇದೆ, ಅಲ್ಲಿ ನಮಗೆ ಹೈಟ್ ಅಥವಾ ಆಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಹೈಟ್ ಇದ್ದರೆ ಮಾತ್ರ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ನಮಗೆ ಅವಕಾಶ ಇರುತ್ತೆ. ಇಲ್ಲಿ ಹೈಟ್ ಇದೆ ನೋಡಿ, ಹೈಟ್ ಇದ್ದರೆ ಗೊತ್ತಾಗುತ್ತೆ. ಸ್ಟ್ರೈಟ್ 90 ಡಿಗ್ರಿ ಲೈನ್ ಇರುತ್ತೆ, ಆಲ್ಟಿಟ್ಯೂಡ್ ಅಂತಲೂ ಕೂಡ ಹೇಳ್ತೀವಿ. ಇಲ್ಲೂ ಕೂಡ 90 ಡಿಗ್ರಿ ಇದೆ, ಇದು ಕೂಡ ಅಪ್ಲೈ ಆಗುತ್ತೆ. ಆಗ ಮಾತ್ರ ಹಾಫ್ ಇಂಟು ಬೇಸ್ ಇಂಟು ಹೈಟನ್ನು ಯೂಸ್ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಬೇರೆ ಐಸೋಸೆಲಸ್ ಟ್ರ್ಯಾಂಗಲ್, ಬೇರೆ ಡಿಫ್ರೆಂಟ್ ಸ್ಕೇಲಿನ್ ಟ್ರ್ಯಾಂಗಲ್ ಬಂತು ಅಂತ ಅಂದರೆ ನಾವು ಇನ್ನೊಂದು 9th ಸ್ಟ್ಯಾಂಡರ್ಡ್ ಬರುತ್ತೆ ನಮಗೆ ಹಿರೋನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ಹಿರೋನ್ಸ್ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C. ಇಲ್ಲಿ S ಅಂತ ಅಂದರೆ ಸೆಮಿ ಪೆರಿಮೀಟರ್. ಪೆರಿಮೀಟರ್ ಅಂದರೆ 3 ಸೈಡ್ ಆ್ಯಡ್ ಮಾಡ್ತೀವಿ. ಇದಕ್ಕೆ ಅಪೋಸಿಟ್ ಸೈಡ್ A, ಇದಕ್ಕೆ ಅಪೋಸಿಟ್ ಸೈಡ್ B, ಇದು ಅಪೋಸಿಟ್ ಸೈಡ್ C ಅಂತ ಅಂದ್ಕೊಂಡ್ರೆ ABC ಡಿವೈಡ್ ಬೈ 2 ಮಾಡಿದ್ರೆ ಸೆಮಿ ಪೆರಿಮೀಟರ್ ಸಿಗುತ್ತೆ. ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೊಂದು ಬರುತ್ತೆ, ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಕೊಟ್ಟರು ಅಂತಂದರೆ ಏರಿಯಾ ಇಸ್ ಈಕ್ವಲ್ ಟು √3/4A². ನಮಗೆ ಯಾವುದಾದ್ರೂ ಫೈಂಡ್ ಔಟ್ ಮಾಡೋಕ್ಕೆ ಕೊಡಬಹುದು. ಇಷ್ಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನಮಗೆ ಕೊಟ್ಟಿರೋದು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಇಸ್ √3/4. √3/4A². ಎ ಅಂದರೆ ಸೈಡ್ ಆಗುತ್ತೆ, ಯಾವುದಾದ್ರೂ ಒಂದು ಸೈಡ್. ಓಕೆ, ಇಲ್ಲಿ A² ಯಾಕಂದರೆ 3 ಈಕ್ವಲ್ ಇರ್ತವೆ ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್, ಹಾಗಾಗಿ ಎ ಅಂತ ತಗೊಂಡಿದ್ದಾರೆ. ಈಸ್ ಈಕ್ವಲ್ ಟು 24√3, ಯಾಕಂದರೆ ಏರಿಯಾ ಈಸ್ ಈಕ್ವಲ್ ಟು 24√3 ಅಂತ ಹೇಳಿದಾರಲ್ವಾ, ಹಾಗಾಗಿ ತಗೊಂಡೆ. √3 ಕ್ಯಾನ್ಸಲ್ ಆಯಿತು. A² ಈಸ್ ಈಕ್ವಲ್ ಟು 4 ಇಂಟು 24. ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾ ಬೇಡ, ಇಲ್ಲಿಂದ ಸ್ಕ್ವೇರ್ ರೂಟ್ ತೆಗ್ದಾಗ ಹೋಗುತ್ತೆ. 24 ಕೂಡ 4 ಇಂಟು 6 ಮಾಡ್ಕೋಬೋದಾ, 4 6 24. ನಾನು 4 ಇಂಟು 4ಗೆ 4² ಅಂತ ಬರ್ಕೊತೀನಿ, ಇಂಟು 6 ಹೇಗೆ ಬರ್ಕೊಂಡೆ ಗೊತ್ತಾಯ್ತಾ. ಇಲ್ಲಿ 4 ಇಂಟು 6 20, ಇದು 4 ಆ್ಯಸ್ ಇಟ್ ಈಸ್ ಇದೆ.
24ಗೆ ನಾನು 4 ಇಂಟು 6 ಬರ್ಕೊಂಡಿದ್ದೀನಿ. 4 6 24. ಇಲ್ಲಿ 4 4 2 ಸಲ ಇದೆ, ಹಾಗಾಗಿ ಸ್ಕ್ವೇರ್ ಅಂತ ಬರೆದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ. ಎ ಮಾತ್ರ ಬೇಕು. ನಾನು ಹೇಳಿದ್ದೀನಿ ಪ್ಲಸ್ ಇರೋದು ಈಕ್ವಲ್ಸ್ ದಾಟ್ ಹೋದರೆ ಮೈನಸ್ ಆಗುತ್ತೆ, ಮೈನಸ್ ಇರೋದು ಈಕ್ವಲ್ಸ್ ದಾಟ್ ಹೋದರೆ ಪ್ಲಸ್ ಆಗುತ್ತೆ. ಇಂಟು ಅಲ್ಲಿರೋದು ಡಿವೈಡಿಗೆ ಹೋಗುತ್ತೆ, ಡಿವೈಡಲ್ಲಿರೋದು ಇಂಟುಗೆ ಬರುತ್ತೆ. ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ರೂಟ್ ಆಗುತ್ತೆ, ಸ್ಕ್ವೇರ್ ರೂಟ್ ಇದ್ದರೆ ಸ್ಕ್ವೇರ್ ಆಗುತ್ತೆ ಅಂತ ಹೇಳಿ ಇದು ಮಾತ್ರ ಕ್ಯಾನ್ಸಲ್ ಆಯಿತು. ಇದು 4√6 ಆಯಿತು. ಇದಿಷ್ಟು ಆನ್ಸರಾ? ನೋ. ಇದು ನಮಗೆ 4√6 ಏನು ಬಂತು, ಇದು ಒಂದು ಸೈಡ್ ಆಗುತ್ತೆ. ಇದು ಕೂಡ 4√6, ಇದು ಕೂಡ 4√6, ಇದು ಕೂಡ 4√6. ನಮ್ಮ ಪ್ರಶ್ನೆ ಸೈಡ್ ಎಷ್ಟಿದೆ ಅಂತ ಕೇಳಿರೋದಲ್ಲ, ಪೆರಿಮೀಟರ್ ಕೇಳಿದರೆ 3ನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡುವಾಗ ಲೈಕ್ ಸೇರಿಸಿದ್ರೆ ಮಾತ್ರ ಆ್ಯಡ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ √6 √3 √2 ಇದ್ದರೆ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲೂ √6 ಇಲ್ಲೂ √6 ಇಲ್ಲೂ √6 ಇದೆ, ಹಾಗಾಗಿ ಆ್ಯಡ್ ಮಾಡಬಹುದು. 4 + 4 8, 8 + 4 12√6 ಸೆಂಟಿಮೀಟರ್ ಮಾತ್ರ. ಸ್ಕ್ವೇರ್ ಆಗೋದಿಲ್ಲ, ಪೆರಿಮೀಟರ್ ಸೆಂಟಿಮೀಟರ್ ಮಾತ್ರ ಇರುತ್ತೆ. ಆಪ್ಷನ್ಸ್ ಇದೆಯಾ? ಆಪ್ಷನ್ ಸಿ ಇದೆ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 4. A copper wire is in the form of a circle with radius 35 centimeter. 35 centimeter ಅಂತ ಹೇಳಿ ಕೊಟ್ಟಿದ್ದಾರೆ. If it is made into a square, then the length of side of a square is. 4 ಆಪ್ಷನ್ಸ್ ಇದೆ ನೋಡಿ, ಈ ಥರ ಕೊಟ್ಟಿದ್ದಾರೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದು ಸರ್ಕಲ್ ಥರ ಮಾಡಿದ್ದೀನಿ. ನಾನು ಕಾಪರ್ ವೈರ್ ತಗೊಂಡಿದ್ದೀನಿ, ಉದ್ದ ವೈರ್ ಸರ್ಕಲ್ ಥರ ಮಾಡಿದ್ದೀನಿ, ಹಿಂಗೆ ರೌಂಡ್ ಮಾಡಿದ್ದೀನಿ. ರೌಂಡ್ ಮಾಡಿದಾಗ ರೇಡಿಯಸ್ 35 ಸೆಂಟಿಮೀಟರ್ ಬರ್ತಾ ಇದೆ. ಈ ವೈರ್ ಎಷ್ಟಿದೆ ಅಂತ ಹೇಳಿ ಕೊಟ್ಟಿಲ್ಲ, ನಮಗೆ ಕೊಟ್ಟಿರೋದು ರೇಡಿಯಸ್ ಇಷ್ಟು ಫಾರ್ಮೇಷನ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ನಾವು ಎಷ್ಟು ಉದ್ದ ವೈರ್ ತಗೊಂಡು ನಾನು ಸರ್ಕಲ್ ಮಾಡಿದ್ದೀನಿ ಅಂತ ಫೈಂಡ್ ಔಟ್ ಮಾಡಬೇಕು. ವೈರಿನ ಉದ್ದ ಸಿಗುತ್ತೆ. ಈ ವೈರಿನ 4 ಹಿಂಗೆ ಬೆಂಡ್ ಮಾಡಿದಾಗ, ಈ ಥರ ಶೇಪ್ ಮಾಡಿದಾಗ ಒಂದು ಸೈಡ್ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಆಯಿತು. ಇದರಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ನನಗೆ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಮತ್ತು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ನಾವು ಬೇರೆ ಎಲ್ಲ ಶೇಪ್ಗಳಿಗೆ ಪೆರಿಮೀಟರ್ ಅಂತ ಹೇಳ್ತೀವಿ. ಸುತ್ತಳತೆಗೆ ಕಂಪ್ಲೀಟ್ ಆಗಿ ರೌಂಡ್ ಅಪ್ ನಾನು ಮೆಜರ್ಮೆಂಟ್ ಮಾಡಬೇಕು, ಪೆರಿಮೀಟರ್ ಅಂತ ಹೇಳ್ತೀನಿ. ಸರ್ಕಲ್ಗೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ 2πr ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಈ ಪ್ರಾಬ್ಲಮ್ ಮಾಡೋಕ್ಕೆ ಬರಲ್ಲ. ABCD ಹಾಗೆ ಬರಬೇಕಾಗುತ್ತೆ. ಈ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ 2πr, 2 ಆ್ಯಸ್ ಇಟ್ ಈಸ್. ಪೈ ವ್ಯಾಲ್ಯೂ ಏನು? 22/7. ಯಾವಾಗಲೂ 22/7 ವರ್ಕೌಟ್ ಆಗಲ್ಲ. ಇಲ್ಲಿ ನಮಗೆ ನೆಕ್ಸ್ಟ್ ಆರ್ ಏನು ಬರಿತೀವಲ್ಲ, ರೇಡಿಯಸ್ 35, ಇದು ಡಿವೈಡ್ ಆಗ್ತಾ ಇದೆ ಅಂದರೆ 22/7 ತಗೊಳ್ಳಿ. ಡಿವೈಡ್ ಆಗ್ತಾ ಇಲ್ಲ ಅಂದರೆ 3.14 ತಗೊಳ್ಳಿ. 2 × 22 × 35 ಆಯಿತಾ? 7 1 7, 7 5 35. 2 × 22 × 5. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ ಒಂದು ಟ್ರಿಕ್ಸನ್ನು ಅಪ್ಲೈ ಮಾಡಬೇಕು. 5 ಇದೆ ಅಂತಂದರೆ ಯಾವುದೆರಡನ್ನ ನಾನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೊನೆಯಲ್ಲಿ 0 ಬರುತ್ತೆ ಅಂತಹ ಸಂಖ್ಯೆನ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ ನೋಡಿ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಸ್ವಲ್ಪ ಟೈಮು, ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ನಾನು 2 × 5 ಫಸ್ಟ್ ಮಾಡ್ಕೊತೀನಿ. 2 5 10 × 22 ಟೈಮ್ ಆಗುತ್ತಾ? ಇಲ್ಲ. 22 1 22, 0 ಸೆಂಟಿಮೀಟರ್. ನಾನು 220 ಸೆಂಟಿಮೀಟರ್ನ ವೈರ್ ತಗೊಂಡಿದ್ದೀನಿ ಅಂತ ಗೊತ್ತಾಯಿತು. ಸರ್ಕಂಫರೆನ್ಸ್ ಅಂದರೆ ಟೋಟಲ್ ಈ ಎಂಡಿಂದ ಸ್ಟಾರ್ಟ್ ಮಾಡಿದೆ, ಇಷ್ಟು ಸರ್ಕಲ್ ತಿರ್ಕೊಂಬಂದಾಗ ಇದೆಷ್ಟು ವೈರ್ ಇದೆ, ಇದು ನಮ್ಮ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಅದೇ ವೈರಲ್ಲಿ ಈ ಶೇಪ್ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಅಂದರೆ 4 ಸೈಡ್ ಈಕ್ವಲ್ ಇರ್ತವೆ. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್ 4 × a. ನಮಗೆ a ಬೇಕು ಅಂದರೆ ಪೆರಿಮೀಟರ್ ಡಿವೈಡ್ ಬೈ 4 ಆಗುತ್ತೆ. ಇಲ್ಲಿ ಪೆರಿಮೀಟರ್ ಎಷ್ಟಿದೆ? 220. ನಾನು ಸ್ಕ್ವೇರ್ ಮಾಡ್ತಾ ಇದ್ದೀನಿ ಅಂದರೆ 220 ಚೇಂಜ್ ಆಗುತ್ತಾ? ಅದೇ ಇರುತ್ತೆ, ಶೇಪ್ ಚೇಂಜ್ ಆಗುತ್ತೆ. ಹಾಗಾಗಿ ಫಾರ್ಮುಲಾ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 4 × a. ಪೆರಿಮೀಟರ್ ಡಿವೈಡ್ ಬೈ 4 ಈಸ್ ಈಕ್ವಲ್ ಟು a. ಸೈಡ್ ಬರುತ್ತೆ. ಅದೇ ರೀತಿಯಲ್ಲಿ 220 ಡಿವೈಡೆಡ್ ಬೈ 4 ಮಾಡಿ. 4 1 4,
4 5s are 20, ಇಲ್ಲಿ 2 ಉಳಿತು ಮತ್ತೆ 20 ಆಯಿತು, 4 5s are 20, 55 ಸೈಡ್ ಇಸ್ ಈಕ್ವಲ್ ಟು 55 ಸೆಂಟಿಮೀಟರ್. ಆಪ್ಷನ್ಸ್ ಇದೆಯಾ? ಎಸ್ ಸರ್ ಇದೆ. ಆಪ್ಷನ್ ಬಿ 55 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಏರಿಯಾ ಆಫ್ ಎ ಸರ್ಕಲ್ ಗೊತ್ತಿರಬೇಕು, ಪೈ ಆರ್ ಸ್ಕ್ವೇರ್ ಫಾರ್ಮುಲಾ. ಏರಿಯಾ ಆಫ್ ಎ ಸ್ಕ್ವೇರ್ ಗೊತ್ತಿರಬೇಕು, ಎ ಸ್ಕ್ವೇರ್, ಎ ಅಂದರೆ ಲೆಂತ್ ಸ್ಕ್ವೇರ್ ಅಂತಲೂ ಬರಿತೀವಿ ಅಥವಾ ಸೈಡ್ ಸ್ಕ್ವೇರ್ ಅಂತಲೂ ಬರಿತೀವಿ. ಏರಿಯಾ ಗೊತ್ತಿರಬೇಕು. ಏರಿಯಾ ಆಫ್ ಎ ಸರ್ಕಲ್ ಪೈ ಆರ್ ಸ್ಕ್ವೇರ್, ಸರ್ಕಂಫರೆನ್ಸ್ 2πr, perimeter 4a, area is equal to a square. Next question. Question number 5. The volumes of two spheres are in the ratio 64:27. 64:27. ನಮಗೆ ಸ್ಪಿಯರ್ ಅಂದರೆ ಏನು ಗೊತ್ತಿರಬೇಕು? ಒಂದು ಬಾಲ್ ನೋಡಿದಿರಲ್ಲ, ಫುಟ್ಬಾಲ್ ನೋಡಿದ್ದೀರಾ? ಒಂದು ಬಾಲ್ ಇರುತ್ತೆ, ಕಂಪ್ಲೀಟ್ ಆಗಿ ಏನು ರೌಂಡ್ ಶೇಪ್ ಇರುತ್ತೆ, ಅದಕ್ಕೆ ಸ್ಪಿಯರ್ ಅಂತ ಹೇಳ್ತೀವಿ. ಅದೇನಾದರೂ ಕಟ್ ಮಾಡಿದರೆ ಹಿಂಗೆ ಅರ್ಧ ಇದ್ದರೆ ಇದಕ್ಕೆ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಇದು ಗೊತ್ತಿದ್ರೆ ಸಾಕು. ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾಸ್ ಈಸ್, ನೋಡಿ ಈ ಪ್ರಶ್ನೆಯಲ್ಲಿ ನಮಗೆ ಗೊತ್ತಿರಬೇಕು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನಾಗುತ್ತೆ, ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಏನಾಗುತ್ತೆ ಅಂತೇಳಿ ಎರಡು ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಾಬ್ಲಮ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ನಾನು ಎಲ್ಲ ಪಾಠದ ವೆರಿ ಇಂಪಾರ್ಟೆಂಟ್ ಏನು ಫಾರ್ಮುಲಾಸ್ ಬರ್ತವೆ ಅದನ್ನು ಆಲ್ರೆಡಿ ವಿಡಿಯೋಸ್ ಕೊಟ್ಟಿದ್ದೀನಿ. ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನ್ ಕಾಣಿಸ್ತಾ ಇದೆ ನೋಡಿ, ಟಚ್ ಮಾಡಿ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ 2 to 3 ವಿಡಿಯೋಸ್ ಕೊಟ್ಟಿದ್ದೀನಿ. ಅಷ್ಟು ಚಾಪ್ಟರ್ಸ್ ಕವರ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡ್ಕೊಳ್ಳಿ, ಖಂಡಿತ ನಿಮಗೆ ನೆನಪಿರುತ್ತೆ, ಯಾವತ್ತೂ ಮರೆಯಲ್ಲ ನೀವು. ಇದರಲ್ಲಿ ನಮಗೆ ವ್ಯಾಲ್ಯೂಮ್ ಬೇಕು, V1/V2 ವ್ಯಾಲ್ಯೂಮ್ ಕೊಟ್ಟಿದ್ದಾರೆ. ಸ್ಪಿಯರ್ ಇದೆ, ಒಂದಿಷ್ಟು ಇದೆ, ಇನ್ನೊಂದಿದೆ, ಎರಡು ಸ್ಪಿಯರ್. ಇಲ್ಲಿ ರೇಡಿಯಸ್ ಮಾತ್ರ ಚೇಂಜ್ ಆಗುತ್ತೆ, ಬೇರೆ ಏನೇನು ಚೇಂಜ್ ಆಗೋದಿಲ್ಲ. ಕಾನ್ಸ್ಟೆಂಟ್ ಏನು ಬರುತ್ತೆ ಅದೇ ಕಾನ್ಸ್ಟೆಂಟ್ ಬರುತ್ತೆ. ಸರ್ಫೇಸ್ ಏರಿಯಾ ಆರ್ ಇನ್ ದ ರೇಷಿಯೋ 64:27 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು V1 64, V2 27. ಫಾರ್ಮುಲಾ 4/3 ಪೈ ಆರ್ ಕ್ಯೂ. ಫಾರ್ಮುಲಾ R1 ಅಂತ ತಗೊತೀನಿ, 4/3 ಪೈ R2 ಅಂತ ತಗೊತೀನಿ. ರೇಡಿಯಸ್ ವೇರಿ ಆಗಬಹುದು, ಕಾನ್ಸ್ಟೆಂಟ್ ಯಾವುದು ವೇರಿ ಆಗೋದಿಲ್ಲ. ಓಕೆ, ಇಲ್ಲ ಆರ್ ಕ್ಯೂಬ್ ಅಲ್ವಾ, ಇಸ್ ಈಕ್ವಲ್ ಟು 64/27. 4/3 ಕ್ಯಾನ್ಸಲ್, ಪೈ ಮತ್ತು ಪೈ ಕ್ಯಾನ್ಸಲ್. R1 ಕ್ಯೂಬ್ ಡಿವೈಡೆಡ್ ಬೈ R2 ಕ್ಯೂಬ್ ಇಸ್ ಈಕ್ವಲ್ ಟು 64/27. ಇಲ್ಲಿ ಕ್ಯೂಬ್ ಇದೆ, ಆ ಕಡೆ ಸೈಡ್ ಹೋದರೆ ಕ್ಯೂಬ್ ರೂಟ್ ಆಗುತ್ತೆ. R1 ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64 ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 27. ಕೆಳಗಡೆ R2 ಆಗುತ್ತೆ. ಕ್ಲಿಯರ್? R1/R2 ಕ್ಯೂಬ್ ರೂಟ್ 1 to 15 ತನಕ ಕ್ಯೂಬ್ ರೂಟ್ ಕಲೀರಿ, ಕ್ಯೂಬ್ಸ್ ಕಲೀರಿ, 1 to 30 ತನಕ ಸ್ಕ್ವೇರ್ಸ್ ಕಲೀರಿ. 64 ಅಂದರೆ 4, 27 ಅಂದರೆ 3, R1/R2 ಸಿಕ್ತು ನನಗೆ 4/3. ಅಷ್ಟು ಕೇಳಿದಾರ? ಇಲ್ಲ ಸರ್, ಸರ್ಫೇಸ್ ಏರಿಯಾ ರೇಷಿಯೋ ಕೇಳಿದರೆ. ನೋಡಿ, ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲಿ ನೋಡಿ, ಸರ್ಫೇಸ್ ಏರಿಯಾ S1 ಡಿವೈಡೆಡ್ ಬೈ S2 ಏನಾಗುತ್ತೆ ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ಫಾರ್ಮುಲಾ 4πr² 4πr1² ಡಿವೈಡೆಡ್ ಬೈ 4πr2². S1 ಡಿವೈಡೆಡ್ ಬೈ S2 ಸರ್ಫೇಸ್ ಏರಿಯಾ. ಇದು ಸರ್ಫೇಸ್ ಏರಿಯಾ. ಕಾನ್ಸ್ಟೆಂಟ್ ಕ್ಯಾನ್ಸಲ್. ಇಲ್ಲಿ R1² ಇಸ್ ಈಕ್ವಲ್ ಟು R1 ಅಂತ ಅಂದರೆ ಎಷ್ಟಿದೆ ಸರ್? ಇಲ್ಲಿ R1 ಅಂದರೆ 4 ಇದೆ, 4². R2 ಅಂದರೆ 3 ಇದೆ, 3². 4 4s are 16, 3 3s are 9, 16:9. 16:9 ಇದೆ ಆಪ್ಷನ್ಸ್ ಅಲ್ಲಿ. ಇದೇ ನೋಡಿ ಆಪ್ಷನ್ ಡಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 6. If 92x389 is exactly divisible by 11, then the value of x
ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಇದೆ. ಇದು ಬೇಸ್ಡ್ ಆನ್ ಡಿವಿಸಿಬಿಲಿಟಿ ರೂಲ್ ಬೇಸ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸೇಮ್ ಟು ಸೇಮ್ ಇದೇ ರೀತಿ ಕ್ವಶನ್ಸ್ ಅನ್ನ ಡಿವಿಸಿಬಿಲಿಟಿ ರೂಲ್ಸ್ ಅಲ್ಲಿ ಕೊಟ್ಟಿದ್ದೆ. ಯಾರಾದ್ರೂ ವಿಡಿಯೋ ನೋಡಿಲ್ವಾ, ಮೇಲ್ಗಡೆ ಐ ಬಟನ್ ಇದೆ ನೋಡಿ, ಟಚ್ ಮಾಡಿ ನೋಡ್ಕೋಬಹುದು. ಇಲ್ಲ ವಿಡಿಯೋ ಮುಗಿದ್ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ಡಿವಿಸಿಬಲ್ ಬೈ 11 ಕೊಟ್ಟಿದ್ದಾರೆ. ನಿಮಗೆ ಡಿವಿಸಿಬಲ್ ಬೈ 3 ಕೊಡಬಹುದು, 9 ಕೊಡಬಹುದು, 11 ಕೊಡಬಹುದು, ಇಲ್ಲ ತುಂಬ ರೇರ್ ಕೇಸ್ 6 ಕೊಡಬಹುದು. ಡಿವಿಸಿಬಿಲಿಟಿ ರೂಲ್ 3 ಮತ್ತು 9 ಮತ್ತು 11 ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸ್ಟಾರ್ ಪ್ರಾಬ್ಲಮ್, ಸ್ಟಾರ್ ಅಂತ ಕೊಡ್ತಾರೆ, ಎಕ್ಸ್ ಅಂತ ಕೊಡ್ತಾರೆ, ಯಾವುದಾದ್ರು ವೇರಿಯೇಬಲ್ ಕೊಡ್ತಾರೆ. ಇಲ್ಲಿ ನಮಗೆ ಮೇನ್ ಇದು 3 ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು. 3ರ ಭಾಗಕರ ನಿಯಮ ಏನು ಹೇಳುತ್ತೆ? ಡಿವಿಸಿಬಿಲಿಟಿ ರೂಲ್ ಆಫ್ 3, ಇಫ್ ದ ಸಮ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3 ದೆನ್ ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 3 ಅಂತ ಹೇಳುತ್ತೆ. ಅದೇ ರೀತಿ 9 ಕೂಡ ಅಷ್ಟೇ, ಇಫ್ ದ ಸಮ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9 ದೆನ್ ದ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಇಲ್ಲಿ ಎಷ್ಟು ನಂಬರ್ಸ್ನ ಡಿಜಿಟ್ಸನ್ನ ಆ್ಯಡ್ ಮಾಡಿಕೊಂಡು ನಾವು 3 ಇಂದ ಡಿವೈಡ್ ಮಾಡಿದರೆ 3 ಇಂದ ಡಿವೈಡ್ ಆಗ್ತಾ ಇದೆ ಅಂದರೆ ಆ ಸಂಖ್ಯೆ 3ರಿಂದ ಸಂಪೂರ್ಣವಾಗಿ ಡಿವೈಡ್ ಆಗುತ್ತೆ. 9 ಕೂಡ ಸೇಮ್ ಟು ಸೇಮ್. 11 ಸ್ವಲ್ಪ ಚೇಂಜ್ ಇದೆ, ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಆಡ್ ಪ್ಲೇಸಲ್ಲಿರೋ ಡಿಜಿಟ್ಸ್ನ ಸಮ್ ಮಾಡಬೇಕು. ಆಡ್ ಪ್ಲೇಸ್ ಗೊತ್ತಲ್ಲ, ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು, ಒಂದು ಬಿಟ್ಟು ಒಂದು ಡಿಜಿಟ್ ತಗೋಬೇಕು. ಇಲ್ಲಿ ಬಿಟ್ಟೆ ತಗೊಂಡೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಒನ್ ಬಿಟ್ ಒಂದು ತಗೊತಾ ಹೋಗಬೇಕು. ಆ್ಯಡ್ ಮಾಡ್ಕೋಬೇಕು. 9 + x + 8, ಎಕ್ಸ್ ಯಾವುದಕ್ಕೆ ಆ್ಯಡ್ ಆಗ್ತಾ ಇದೆ ವೆರಿ ಇಂಪಾರ್ಟೆಂಟ್. ಆ ಪಾಯಿಂಟಲ್ಲೇ ಮಿಸ್ ಹೊಡೆಯುತ್ತೆ. ಇಲ್ಲಿ 9 + ಸ್ಟಾರ್ ಪ್ಲಸ್ ಅಂದರೆ ಎಕ್ಸ್ ಪ್ಲಸ್ 8, 8 + 8 16 + 1 17 ಪ್ಲಸ್ ಸ್ಟಾರ್ ಅಂದರೆ ಎಕ್ಸ್ ಅಲ್ವಾ ಇಲ್ಲಿ ಕೊಟ್ಟಿರೋದು. ಸ್ಟಾರ್ ಬರ್ದು ಅಭ್ಯಾಸ, ಹಾಗಾಗಿ ಬರೀತಾ ಇದ್ದೀನಿ. 17 + x = ಎಷ್ಟು ಬರುತ್ತೆ ಅಂತ ಬೇಕು ನನಗೆ. ಕೆಳಗಡೆ 2 + 3 5, 5 + 9 14 ಆಯಿತು, = 14. ನಮ್ಮ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಸಮ್ ಮಾಡ್ಕೊಂಡ್ವಿ ಆಲ್ಟರ್ನೇಟ್ ನಂಬರ್ಸಿಗೆ, ಮತ್ತೆ ಮೇಲ್ಗಡೆ ಆಲ್ಟರ್ನೇಟ್ ನಂಬರ್ಸಿಗೆ ಸಮ್ ಮಾಡ್ಕೊಂಡ್ವಿ. ಸಬ್ಟ್ರಾಕ್ಷನ್ ಮಾಡಿದಾಗ ಮೇಲ್ಗಡೆ ಇರೋ ನಂಬರ್ಸಿಂದ ಕೆಳಗಡೆ ಇರೋ ನಂಬರ್ಸ್ ಕಳೆದಾಗ ಆನ್ಸರ್ ನನಗೆ 0 ಬರಬೇಕು. ಇಲ್ಲ ಅಂತ ಅಂದರೆ 11, 22, 33 ಏನು ಮಲ್ಟಿಪಲ್ಸ್ ಆಫ್ 11 ಇದಾವಲ್ಲ, ಗುಣಿಕಗಳಿದಾವಲ್ಲ, 11 ಗುಣಿಕಗಳು ಅಥವಾ ಅಪವರ್ತ್ಯಗಳು, ಅದು ಬರಬೇಕು. ಇಲ್ಲಿ ಮೇಲ್ಗಡೆ 14ನಲ್ಲಿ 14 ಕಳೆದ್ರೆ ಮಾತ್ರ 0 ಬರುತ್ತೆ. ಚಾನ್ಸಸ್ ಇದೆಯಾ ಇಲ್ಲಿ? ಚಾನ್ಸಸ್ಸೇ ಇಲ್ಲ ಸರ್. ಯಾಕಂದರೆ 17 ಮ್ಯಾಕ್ಸಿಮಮ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಇಲ್ಲ. ಇನ್ನೊಂದು ಆಪ್ಷನ್ಸ್ ಇದೆ, 11 ಬರಬಹುದು ಅಂತ ಹೇಳಿ. 11 ಬರಬೇಕು ಅಂತಂದರೆ ಮೇಲ್ಗಡೆ 25 ಬರಬೇಕು. 5 - 4 1 ಆಗುತ್ತೆ, 2 - 1 1 ಆಗುತ್ತೆ. ಆಮೇಲೆ ರೈಟ್? ಎಸ್ ಸರ್, ಸರಿ ಇದ್ದೀರಾ. ಇಲ್ಲಿ 25 ಬರಬೇಕು ಅಂತ ಅಂದರೆ 17ಗೆ ಎಷ್ಟನ್ನ ಆ್ಯಡ್ ಮಾಡಬೇಕು? 17ಗೆ ಎಷ್ಟು? 5 + 3 8ನ್ನ ಆ್ಯಡ್ ಮಾಡಬೇಕು. 17 + 8 25 ಆಗುತ್ತೆ. 25 - 14 ಮಾಡಿದಾಗ 11 ಆಗುತ್ತೆ. ಹಾಗಾಗಿ ಎಕ್ಸ್ ಇರೋ ಪ್ಲೇಸಲ್ಲಿ 8 ಬರಿಬೇಕು. ಇದು ನಮ್ಮ ಆನ್ಸರ್. ಆಪ್ಷನ್ಸಲ್ಲಿದೆ ಡಿ. ಬೇಕಾದರೆ ಡೌಟ್ ಇದೆಯಾ? 9 2 8 3 8 9 ಇದನ್ನು 11ಇಂದ ಡಿವಿಷನ್ ಮಾಡಿ ಆನ್ಸರ್ ಬರುತ್ತೆ. ಇದು ಕಷ್ಟ ಆಗ್ತಿದೆ ಅಂದರೆ ಇನ್ನೊಂದಿದೆ ಆಪ್ಷನ್ಸ್. ಇಲ್ಲಿ ಬಿಟ್ಟಿದಾರಲ್ವಾ, ಈ ಪ್ಲೇಸಲ್ಲಿ 5 ಹಾಕಬೇಕು. ಈ ಮೆಥಡ್ ಅಪ್ಲೈ ಮಾಡಬೇಕು. ಮೈನಸ್ ಮಾಡಿದ್ರೆ 0 11 ಬರ್ತಾ ಇದೆಯಾ? ಬಂದಿಲ್ವಾ? ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಬಿ ಅದೇ ರೀತಿ ಇಲ್ಲಿ 6 ಹಾಕ್ಕೊತಾ ಇದ್ದೀನಿ. 6 ಹಾಕ್ಕೊಂಡು ಆಲ್ಟರ್ನೇಟ್ ನಂಬರ್ಸ್ ಆ್ಯಡ್ ಮಾಡಿ ಮೈನಸ್ ಮಾಡಬೇಕು. 0 ಅಥವಾ 11 ಬರ್ತಾ ಇದೆಯಾ? ಆಗ್ತಾ ಇದೆ. ಇಲ್ಲಾಂದರೆ ಆಗೋದಿಲ್ಲ. ಅದೇ ರೀತಿ 7ಗೆ ಚೆಕ್ ಮಾಡಬೇಕು. ಅದೇ ರೀತಿ 8ಗೆ ಚೆಕ್ ಮಾಡಬೇಕು. ಯಾವ್ದು 0 ಅಥವಾ ಮಲ್ಟಿಪಲ್ಸ್ ಆಫ್ 11 ಬರುತ್ತೆ, ದಟ್ ಈಸ್ ದ ರೈಟ್ ಆನ್ಸರ್. Therefore, for this question, option D 8 is the right answer. Next question. Question number 7, the value of, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಷ್ಟುದ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಥರ ಪ್ರಶ್ನೆ ಬಂದಾಗ ನಾರ್ಮಲಿ ನಾವೇನು ಮಾಡ್ತೀವಿ, ನಾವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾರ್ಯಾರು ಪ್ರಿಪ್ರೇಷನ್ ಆಗ್ತಾ ಇದ್ದಾರೆ ಅವರು ಶಾರ್ಟ್ಕಟ್ಸನ್ನು ಯೂಸ್ ಮಾಡ್ತಾರೆ. ಟೀಚಿಂಗ್ ಫೀಲ್ಡ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಪ್ರೊಸೀಜರ್ ಪ್ರಕಾರನೇ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನೋಡಿ A + B ಇದೆ, ಹೋಲ್ ಸ್ಕ್ವೇರ್ ಇದೆ, ಅದು ನೆನಪೇ ಆಗಲ್ಲ. ಆ್ಯಡ್ ಮಾಡ್ಕೊಂಡು ಸ್ಕ್ವೇರ್, ಇದನ್ನು ಮಲ್ಟಿಪ್ಲಿಕೇಶನ್ ಕ್ಯಾನ್ಸಲ್ ಮಾಡೋ ಅಷ್ಟರಲ್ಲಿ ಒಂದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಿಸ್ ಆಯಿತು, ಸಿಕ್ಕಾಪಟ್ಟೆ
ಟೈಮ್ ಆಗುತ್ತೆ ಮತ್ತು ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ಒಂದು ಪ್ರಶ್ನೆಯಲ್ಲಿ ಸೇಮ್ ನಂಬರ್ಸ್ ಇದಾವೆ, ನಂಬರ್ಸೇ ಚೇಂಜ್ ಆಗಿಲ್ಲ ಅಂತ ಅಂದರೆ 856 856 856 856 167 ಎಲ್ಲ ಅದೇ ಥರ ಇದ್ದಾವೆ ಅಂದರೆ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಇದ್ದಾವೆ, ಕೆಲವು ಫಾರ್ಮುಲಾಸ್ ಇದ್ದಾವೆ, ಆ ಫಾರ್ಮುಲಾಸ್ ಬೇಸ್ ಮೇಲೆ ಇರುತ್ತೆ. ಇಲ್ಲಿ 856ಗೆ ಎ ಅಂತ ಇಟ್ಕೊತಿದ್ದೀನಿ, 167ಗೆ ಬಿ ಅಂತ ಇಟ್ಕೊತಿದ್ದೀನಿ. ಇಲ್ಲಿ ಎ ಮತ್ತು ಬಿ ಆಗುತ್ತೆ, ಇಲ್ಲಿ ಎ ಮತ್ತು ಎ ಆಗುತ್ತೆ, ಬಿ ಮತ್ತು ಬಿ ಆಗುತ್ತೆ. ಈಗ ಅಬ್ಸರ್ವೇಷನ್ ಮಾಡಿ, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇವಾಗ ಅರ್ಥ ಆಯ್ತಾ? ಹಿಂಗೆ ಬಂದರೆ ಮಾಡ್ತೀರಾ, ನಂಬರ್ಸ್ ಕೊಟ್ಟರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಈಗ ನೋಡಿ ಹೇಗೆ ಬಂತು, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮತ್ತು ಎ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸ್ಟ್ಯಾಂಡರ್ಡ್ ಫಾರ್ಮ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರೀಬೇಕು. ಎರಡರೂ ಬರೆದ್ರೆ ಏನು ತಪ್ಪಿಲ್ಲ. ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ಮೇಲ್ಗಡೆ ಇಲ್ಲಿ ಮೈನಸ್ 2ab ಪ್ಲಸ್ 2ab ಕ್ಯಾನ್ಸಲ್ ಆಯಿತು. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ 2a ಸ್ಕ್ವೇರ್ ಆಯಿತು. ಒಂದು ಸಲ ಎ ಸ್ಕ್ವೇರ್, ಒಂದು ಸಲ ಎ ಸ್ಕ್ವೇರ್, ಎರಡು ಸಲ ಎ ಸ್ಕ್ವೇರ್ ಪ್ಲಸ್ ಒಂದು ಸಲ ಬಿ ಸ್ಕ್ವೇರ್, ಒಂದು ಸಲ ಬಿ ಸ್ಕ್ವೇರ್, ಎರಡು ಸಲ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಇಲ್ಲೂ ಕೂಡ 2 ಇದೆ ಸರ್, ಇಲ್ಲೂ ಕೂಡ 2 ಇದೆ. 2ನ್ನ ಕಾಮನ್ ತೆಗಿಯೋಣ. ಎಸ್ 2 ಕಾಮನ್ ತೆಗಿತಾ ಇದ್ದೀನಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತು, ಕೆಳಗಡೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತು. ಈಗ ಏನು ಮಾಡಬಹುದು, ನೇರವಾಗಿ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಆಯಿತು, ಉಳಿದಿದ್ದು 2 ಈಸ್ ದ ಆನ್ಸರ್. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಚೆಕ್ ಮಾಡಿ, ಇದನ್ನು ಬಿಟ್ಟು ಬೇರೆ ಆನ್ಸರ್ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಇನ್ನೂ ಕೆಲವರು ಇಂಟೆಲಿಜೆಂಟ್ ಏನು ಮಾಡ್ತೀರಾ, 856 ಕ್ಯಾನ್ಸಲ್ ಆಯಿತು, ಇಲ್ಲಿ 856 ಕ್ಯಾನ್ಸಲ್ ಆಯಿತು, 167 ಕ್ಯಾನ್ಸಲ್ ಆಯಿತು, ಇಲ್ಲೇನೋ ಬಂದಿದೆ ಇಲ್ಲೆಲ್ಲೋ ಬರುತ್ತೆ ಅಂತ ಹಾಕ್ತೀರಾ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೇಲ್ಗಡೆ ಪ್ಲಸ್ ಅಥವಾ ಮೈನಸ್ ಇದೇ ಒಂದು ಸಂಖ್ಯೆಯಲ್ಲಿ ಅಂತಂದರೆ ನೇರವಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ, ಬರೋದಿಲ್ಲ. ಇಲ್ಲಿ 2/4 ಇದೆ, ಕ್ಯಾನ್ಸಲ್ ಮಾಡಬಹುದು. 2 + x/4 ಇದೆ, ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಮೇಲ್ಗಡೆ ಪ್ಲಸ್ ಇದೆ ಅಲ್ವಾ, ಹಾಗಾಗಿ ಬೇಕಾದರೆ ಇಂಟು ಅಲ್ಲಿದ್ದರೆ ಕ್ಯಾನ್ಸಲ್ ಮಾಡಬಹುದು, ಪ್ಲಸ್ ಅಲ್ಲಿದ್ದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 2 is the right answer. Next question. Question number 8. If a/3 is equal to b/4 is equal to c/7, then the value of a plus b plus c/c is. ಪ್ರಶ್ನೆ ಕೊಟ್ಟಿದ್ದಾರೆ. ಈ ಪ್ರಶ್ನೆಯಲ್ಲಿ ನಮಗೆ ಆಲ್ಜಿಬ್ರಾದಲ್ಲಿ ಈ ಥರ ಪ್ರಶ್ನೆಗಳು ಬಂದಾಗ ಸೇಮ್ ಪ್ರೊಸೀಜರ್ ಎಲ್ಲೂ ಅಪ್ಲೈ ಆಗೋದಿಲ್ಲ. ಡಿಫ್ರೆಂಟ್ ಕ್ವಶನ್ಸ್ಗೆ ಡಿಫ್ರೆಂಟ್ ಪ್ರೊಸೆಸ್ ಇರುತ್ತೆ, ಡಿಫ್ರೆಂಟ್ ಆಗಿ ಮಾಡಬೇಕಾಗುತ್ತೆ. ಒಂದು ಬೈ ಆಪ್ಷನ್ಸ್ ಮಾಡಬೇಕಾಗುತ್ತೆ, ಕೆಲವುದು ಅಸಂಪ್ಷನ್ ಮಾಡಿಕೊಂಡು ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಎಗೆ 1, ಬಿಗೆ 1, ಸಿಗೆ 1 ಅಂತ ವ್ಯಾಲ್ಯೂ ಅಸಂಪ್ಷನ್ ಮಾಡಿಕೊಂಡು ಕೂಡ ಮಾಡಬೇಕಾಗುತ್ತೆ. ಈ ಪ್ರಶ್ನೆ ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಒಂದು ರೀತಿ ಯಾವ ಥರ ಅಂದರೆ, ಎ ಮತ್ತು ಬಿ ಅನ್ನು ಕಂಪ್ಯಾರಿಸನ್ ಮಾಡಿ a/3 b/4 ಆಗುತ್ತೆ. a/b is equal to 3/4. a/b ರೇಷಿಯೋ ಬರುತ್ತೆ. ಅದೇ ರೀತಿ b ಇಂಟು ಸಿ ರೇಷಿಯೋ ಮಾಡಿಕೊಂಡು ಅದೊಂದು ಸ್ವಲ್ಪ ಲೆಂತಿ ಪ್ರೋಸೆಸ್, ಹಾಗಾಗಿ ಆ ಪ್ರೊಸೆಸ್ಸಿಗೆ ಹೋಗೋದಿಲ್ಲ. ಇನ್ನೊಂದಿದೆ ತುಂಬ ಸಿಂಪಲ್ ಪ್ರೋಸೆಸ್. ಇಲ್ಲೇನು ಮಾಡ್ತಾ ಇದ್ದೀನಿ, a/3 b/4 ಮತ್ತು c/7 ಇಸ್ ಈಕ್ವಲ್ ಟು ಕೆ ಅಂತ ತಗೊತಾ ಇದ್ದೀನಿ. ಕೆ ಒಂದು ಕಾನ್ಸ್ಟೆಂಟ್. ಕೆ ಅಂತ ಅಂದರೆ a/3 ಮಾಡಿದ್ರೆ b/c ಮಾಡಿದ್ರೆ c/7 ಮಾಡಿದ್ರೆ ಯಾವುದೋ ಒಂದು ವ್ಯಾಲ್ಯೂ ಬರ್ತಾ ಇದೆ, ಅದನ್ನ ಕೆ ಅಂತ ಇಟ್ಕೊಂಡಿದ್ದೀನಿ. ಇಟ್ ಮೇ ಬಿ 1, 2, 3 ಯಾವುದಾದ್ರೂ ಇರಬಹುದು. a/3 is equal to k, b/4 is equal to k, c/7 is equal to k. why? because 3 are equal. ಇಲ್ಲೇನು ಮಾಡಬೇಕು, a/3 ಅನ್ನು ಕೆ ಜೊತೆ ಕಂಪ್ಯಾರಿಸನ್ ಮಾಡಬೇಕು, b/4 ಅನ್ನು ಕೆ ಜೊತೆ ಕಂಪ್ಯಾರಿಸನ್ ಮಾಡಬೇಕು, c/7 ಅನ್ನು ಕೆ ಜೊತೆ ಕಂಪ್ಯಾರಿಸನ್ ಮಾಡಬೇಕು. ಒಂದು ಲೈನಲ್ಲೇ ಫಿನಿಶ್ ಆಗುತ್ತಾ ಆನ್ಸರ್. ನಾನು ನಿಮಗೆ ಗೊತ್ತಿರಲಿ, ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಬಿಡಿಸಿ ಹೇಳ್ತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು ಡಿವೈಡಲ್ಲಿದೆ, ಆ ಕಡೆ ಸೈಡ್ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ 3k, ಬಿ ಇಸ್ ಈಕ್ವಲ್ ಟು 4 ಆ ಕಡೆ ಸೈಡ್ ಹೋದರೆ 4 ಈ ಕಡೆ ಹೋಗುತ್ತೆ ಮಲ್ಟಿಪ್ಲಿಕೇಶನಿಗೆ 4k, ಸಿ ಇಸ್ ಈಕ್ವಲ್ ಟು 7k. ಈಗ ನಮ್ಮ ಕ್ವಶನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ. ಎ ಇಸ್ ಈಕ್ವಲ್ ಟು 3k ಪ್ಲಸ್ ಬಿ ಇಸ್ ಈಕ್ವಲ್ ಟು 4k
ಪ್ಲಸ್ ಸಿ ಇಸ್ ಈಕ್ವಲ್ ಟು 7k ಡಿವೈಡೆಡ್ ಬೈ 7k. ಯಾವ ರೀತಿ ಬಂತು? ಹೀಗೆ ಕೊಟ್ಟಿದ್ದಾರೆ ಅವರು. ಇದಕ್ಕೆ ವ್ಯಾಲ್ಯೂ ಏನು ಅಂತ ಹೇಳಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. 3 + 4 7 + 7 14, 14k ಡಿವೈಡೆಡ್ ಬೈ 7k. ಕೆ ಕ್ಯಾನ್ಸಲ್ ಆಯಿತು, ಕಾನ್ಸ್ಟೆಂಟ್ ಟರ್ಮ್. 7 1s are 7, 7 2s are 14. 2 ಆನ್ಸರ್ ಬಂತು. ಆಪ್ಷನ್ಸ್ ಅಲ್ಲಿ ಇದೆಯಾ? ಎಸ್ ಸರ್ ಇದೆ, ಆಪ್ಷನ್ ಸಿ. ದೇರ್ಫಾರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ 2 is the right answer. Next question. Question number 9. The average of ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನ್ಯಾಚುರಲ್ ನಂಬರ್ಸ್ ಅಂತ ಅಂದರೆ 1ರಿಂದ ಸ್ಟಾರ್ಟ್ ಆಗುತ್ತೆ. ನಂಬರ್ ಸಿಸ್ಟಮಲ್ಲಿ ಫಸ್ಟ್ ವಿಡಿಯೋ ನಾನು ನಂಬರ್ಸ್ ಯಾವ್ಯಾವ ರೀತಿ ಇರ್ತವೆ, ಯಾವ ರೀತಿ ಬರಿಬೇಕು ಅಂತೇಳಿ ಎಲ್ಲ ಹೇಳಿದ್ದೀನಿ. ಗೊತ್ತಿಲ್ವಾ? ವಿಡಿಯೋ ನೋಡಿಲ್ವಾ? ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡಿ, ಟಚ್ ಮಾಡಿ ವಿಡಿಯೋ ನೋಡ್ಬೋದು ನೀವು. ನ್ಯಾಚುರಲ್ ನಂಬರ್ಸ್ ಅಂತಂದರೆ ಆಲ್ ಕೌಂಟಿಂಗ್ ನಂಬರ್ಸ್ ಮತ್ತು 1ರಿಂದ ಸ್ಟಾರ್ಟ್ ಆಗೋ ನಂಬರ್ಸ್ 1 2 3 4 5 6 ಅಪ್ ಟು 50 ತನಕ. ಇಲ್ಲಿ ಕೇಳಿರೋದು ಅಪ್ ಟು ಇನ್ಫಿನಿಟಿ ತನಕ ಹೋಗುತ್ತೆ. ನಮಗೆ ಕೇಳಿರೋದು 1 to 50 ನ್ಯಾಚುರಲ್ ನಂಬರ್ಸ್ ಏನಿದಾವೆ ಇದಕ್ಕೆ ಅವರೇಜ್ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರೇಜ್ ಫಾರ್ಮುಲಾ ಏನು? ಸಮ್ ಆಫ್ ದ ಟರ್ಮ್ಸ್ ಡಿವೈಡೆಡ್ ಬೈ ಅಥವಾ ಸಮ್ ಆಫ್ ದ ನಂಬರ್ಸ್ ಡಿವೈಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಥವಾ ನಂಬರ್ಸ್. ಇಲ್ಲಿ ಏನಿದೆ? ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅವರೇಜ್ ಫಾರ್ಮುಲಾ ಇದು. ಇಲ್ಲಿ ನಮಗೆ ಸಮ್ ಮಾಡಬೇಕು ಅಂತಂದರೆ 1 + 2 + 3 + 4 + ಅಪ್ ಟು 50 ತನಕ ಸಮ್ ಮಾಡ್ಕೋಬೇಕು. ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಬರ್ತವೆ? 50 ಬರ್ತವೆ, 50ಇಂದ ಡಿವೈಡ್ ಮಾಡಬೇಕು. ಇದು ಪ್ರೊಸೀಜರ್ ಏನು? ನಮಗೆ ಸಮ್ ಮಾಡಬೇಕು ಅಂತ ಅಂದರೆ n × n + 1 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನನಗೆ ನ್ಯಾಚುರಲ್ ನಂಬರ್ಸಿಗೆ 50 × 50 + 1 ಡಿವೈಡೆಡ್ ಬೈ 2. 2 1s are 2, 2 25s are 50. 25 × 51 ಮಾಡಿದಾಗ ಸಮ್ ಸಿಗುತ್ತೆ. ಇಲ್ಲಿ ಏನು ಸಮ್ ಬರುತ್ತೆ? ಡಿವೈಡೆಡ್ ಬೈ 50 ಮಾಡಿದಾಗ ನನಗೆ ಆನ್ಸರ್ ಸಿಗುತ್ತೆ. ಇದು ನಮ್ಮ ಪ್ರೊಸೀಜರ್. ಆದರೆ ಇದಕ್ಕೆ ಶಾರ್ಟ್ ಟ್ರಿಕ್ಸ್ ಏನು? ಯಾವಾಗಲೂ ನಮಗೆ ಮಧ್ಯದಲ್ಲಿ ಗ್ಯಾಪ್ಗಳು ಸೇಮ್ ಇದ್ದಾವೆ. 1ರಿಂದ 2ಗೆ 1 ರೈಸ್ ಆಗಿದೆ, 2ಇಂದ 3ಗೆ 1 ರೈಸ್ ಆಗಿದೆ, 3ಇಂದ 4ಗೆ 1 ರೈಸ್ ಆಗಿದೆ. ಮಧ್ಯದಲ್ಲಿ ಇವಾಗ ಟೇಬಲ್ಸ್ ಬರ್ತವೆ 6 12 18 ಆ ರೀತಿ ಬರ್ತಾ ಇದೆ. ಮಧ್ಯದಲ್ಲಿ ಗ್ಯಾಪ್ ಸೇಮ್ ಇದೆ, ಡಿಫರೆನ್ಸ್ ಸೇಮ್ ಇದೆ ಅಂತಂದರೆ ಅಂಥ ಪ್ರಾಬ್ಲಮ್ಗಳಿಗೆ ಶಾರ್ಟ್ ಟ್ರಿಕ್ಸ್ ಏನು? ಮೊದಲನೇ ಸಂಖ್ಯೆ ಬರ್ಕೋಬೇಕು, ಕೊನೆಯ ಸಂಖ್ಯೆ ಬರ್ಕೋಬೇಕು. ಮೊದಲನೇ ಸಂಖ್ಯೆ 1, ಕೊನೆಯ ಸಂಖ್ಯೆ 50 ಡಿವೈಡೆಡ್ ಬೈ 2 ಮಾಡಬೇಕು. ದಟ್ ಈಸ್ ದ ಆನ್ಸರ್. ನ್ಯಾಚುರಲ್ ನಂಬರ್ಸ್ಗೆ ಅವರೇಜ್ ಕೇಳಿದ್ರ n + 1/2 ಮಾಡ್ಕೊಳ್ಳಿ. ದಟ್ ಈಸ್ ದ ಆನ್ಸರ್. ಇಷ್ಟು ಪ್ರೊಸೀಜರೇ ಬೇಡ. 50 + 1 51 ಡಿವೈಡೆಡ್ ಬೈ 2. 2 1s are 2, 2 25s are 50. 1 ಇದೆ, ಪಾಯಿಂಟ್ ಕೊಟ್ಟು 5 ಕೊಟ್ಟೆ, 25.5 ಆಯಿತು. ಇಲ್ಲಿ ನೋಡಿದೆ ನೋಡಿ 25.5. ಇದು ನಮಗೆ ನ್ಯಾಚುರಲ್ ನಂಬರ್ಸ್ ಕೊಟ್ಟರೆ. ಆಡ್ ನಂಬರ್ಸ್ ಕೊಟ್ಟರು ಅಂತ ಅಂದರೆ 1 3 5 7 9 ಎಷ್ಟಾದರೂ ಸಂಖ್ಯೆ ಕೊಡಲಿ, ಆಡ್ ನಂಬರ್ಸಿಗೆ ಅವರೇಜ್. ಆಡ್ ನಂಬರ್ ಇಲ್ಲಿ ಬರೀತೀನಿ ನೋಡಿ, 2 ಪಾಯಿಂಟ್ ಕರೆಕ್ಟಾಗಿ ಇದೇ ಥರ ಬರ್ಕೊಳ್ಳಿ. ಅವರೇಜ್ ಆಫ್ n odd numbers is equal to n. Average of n even numbers is equal to n + 1. ಇದು ಶಾರ್ಟ್ ಟ್ರಿಕ್ಸ್ ಹೇಳಿದ್ದು ನಾನು. ಇದೇ ರೀತಿ ಬರ್ಕೊಳ್ಳಿ. ಅವರೇಜ್ ಆಫ್ n ಆಡ್ ನಂಬರ್ಸ್ ಅಂತಂದರೆ ಮೊದಲ 10 ಅಂದರೆ 1 3 5 ಅಪ್ ಟು 19 ತನಕ 21 ತನಕ ಆಗುತ್ತಾ, ಅಲ್ಲಿ ತನಕ ಅವರೇಜ್ ಎಷ್ಟಾಗುತ್ತೆ ಅಂತ ಕೊಟ್ಟರೆ 10 ಆಡ್ ನಂಬರ್ಸಿನ ಅವರೇಜ್ 10 ಆಗಿರುತ್ತೆ. 20 ಆಡ್ ನಂಬರ್ಸಿನ ಅವರೇಜ್ 20 ಆಗಿರುತ್ತೆ. 50 ಆಡ್ ನಂಬರ್ಸಿನ ಅವರೇಜ್ 50 ಆಗಿರುತ್ತೆ. ನಮಗೆ ಈವನ್ ನಂಬರ್ಸ್ ಕೊಟ್ಟರೆ 10 ಈವನ್ ನಂಬರ್ಸಿನ ಅವರೇಜ್ 10 + 1 11 ಆಗುತ್ತೆ. ಅದೇ 20 ಈವನ್ ನಂಬರ್ಸಿನ ಅವರೇಜ್ 20 + 1 21 ಇಸ್ ದ ಅವರೇಜ್ ಆಗುತ್ತೆ. ಇದೆರಡು ಪಾಯಿಂಟ್. ನ್ಯಾಚುರಲ್ ನಂಬರ್ ಅಥವಾ ಬೇರೆ ಬೇರೆ ಗ್ಯಾಪ್ ಸೇಮ್ ಬಂದರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2 ಮಾಡಿದ್ರೆ ಆನ್ಸರ್ ಬರುತ್ತೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 25.5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಕ್ವಶನ್ ನಂಬರ್ 10 ಫ್ರಮ್ ದ ಪ್ಯಾಟ್ರನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತೇಳಿ ಕೊಟ್ಟಿದ್ದಾರೆ. 3 ಪ್ಯಾಟ್ರನ್ ಕೊಟ್ಟಿದ್ದಾರೆ ನೋಡಿ. 4 9 6 ಇದೆ, 9 16 12 ಇದೆ, 16 25 ಎಕ್ಸ್ ಇದೆ. ಇದರಲ್ಲಿ ಇದೇ ಥರ ಬರುತ್ತೆ ಅಂತ ಗೊತ್ತಾಗಲ್ಲ, ಇದೇ ಥರ ಮಾಡಬೇಕು ಅಂತಲೂ ಕೂಡ ಹೇಳಕ್ಕೆ ಬರೋದಿಲ್ಲ. ಡಿಫ್ರೆಂಟ್ ಕ್ವಶನ್ಸ್ಗೆ ಡಿಫ್ರೆಂಟ್ ಪ್ಯಾಟ್ರನ್ ಕೊಟ್ಟಿರ್ತಾರೆ. ಪ್ಯಾಟ್ರನ್ ಯಾವ್ದು ಮೇಲೆ ಡಿಪೆಂಡ್ ಇರುತ್ತೆ? ಟೈಪ್ಸ್ ಆಫ್ ನಂಬರ್ಸ್, ಇದೊಂದು ನೆನ್ಪಿಟ್ಕೊಳ್ಳಿ. ಟೈಪ್ಸ್ ಆಫ್ ನಂಬರ್ಸಲ್ಲಿ ನ್ಯಾಚುರಲ್ ನಂಬರ್ಸ್ ಬಗ್ಗೆ ಇರುತ್ತೆ, ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್. ಇದ್ರ ಬೇಸ್ ಮೇಲೆ ಪ್ಯಾಟರ್ನ್ ಇರುತ್ತೆ. ಇದನ್ನು ಹೊರತುಪಡಿಸಿ ಸ್ಕ್ವೇರ್ ನಂಬರ್ಸ್ ಮತ್ತು ಕ್ಯೂಬ್ ನಂಬರ್ಸ್ ಇದಿಷ್ಟು ಬಿಟ್ಟರೆ ನಿಮಗೆ ಪ್ಯಾಟರ್ನ್ ಯಾವುದೂ ಇರೋದಿಲ್ಲ. ಇನ್ನು ಸೆಕೆಂಡ್ ಪೇಪರಿಗೆ ಬಂದರೆ ಅಲ್ಲಿ ಬೇಕಾದರೆ ಸ್ವಲ್ಪ ಟ್ವಿಸ್ಟೆಡ್ ಇರೋ ಕ್ವಶನ್ಸು, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕೊಡಬಹುದು. ಪೇಪರ್ನಲ್ಲಿ ಇಷ್ಟು ಬಿಟ್ಟರೆ ಏನೇನು ಇರೋದಿಲ್ಲ. ಏನು ಕೊಟ್ಟಿದ್ದಾರೆ? ಇಲ್ಲಿ ಎಕ್ಸ್ ಇದೆ ಅಂತಂದರೆ ಇಲ್ಲಿ ಏನೋ ಪ್ರೊಸೆಸ್ ಮಾಡಿದರೆ ಇಲ್ಲ ಆನ್ಸರ್ ಬಂದಿದೆ, ಇಲ್ಲೇನೋ ಪ್ರೊಸೆಸ್ ಮಾಡಿದರೆ ಇಲ್ಲ ಆನ್ಸರ್ ಬಂದಿದೆ, ಇಲ್ಲೇನೋ ಮಾಡಿದರೆ ಇಲ್ಲ ಆನ್ಸರ್ ಬಂದಿದೆ ಅಂತೇಳಿ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ಪ್ಯಾಟ್ರನ್ ಕಂಡುಹಿಡಿಯೋಕ್ಕಾಗಿಲ್ಲ ಅಂತಂದರೆ 6 12 ಇದೆ 18 ಇರಬಹುದು ಅಂತ ಹಾಕ್ತಾರೆ. ಹತ್ರ ಹಾಕಕ್ಕೆ ಹೋಗ್ಬೇಡಿ. ನೋಡಿ ಆಪ್ಷನ್ಸ್ ಫಸ್ಟೇ ಕೊಟ್ಟಿರ್ತಾರೆ. ಯಾಕೆ ಗೊತ್ತಾ? ಹಂಗೆ ಮಾಡ್ತೀರಾ ಅಂತಲೇ ಕೊಟ್ಟಿರ್ತಾರೆ. ಇಲ್ಲಿ 6 ಇದೆ 12 ಇದೆ 18 ಆಗಬೇಕು ಅಂತೇಳಿ 18 ಹಾಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಆಪ್ಷನ್ಸ್ ಏನೇ ಕೊಟ್ಟಿದ್ದಾರೆ. ಇಲ್ಲಿ 4 9 ಇದೆ 6 ಇದೆ ಅಂತಂದರೆ ಇದು ನ್ಯಾಚುರಲ್ ನಂಬರ್ಸ್ ಅಲ್ಲ, ಹೋಲ್ ನಂಬರ್ಸ್ ಅಲ್ಲ, ಸ್ಕ್ವೇರ್ ನಂಬರ್ಸ್ ಥರ ಕಾಣಿಸ್ತಾ ಇದ್ದಾವೆ. ಅಪ್ಲೈ ಮಾಡಿ ನೋಡೋಣ. ಇಲ್ಲ ಡಿಫರೆನ್ಸ್ ಮಾಡ್ಕೋಬೇಕು, ಅಡಿಷನ್ ಮಾಡ್ಕೋಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಚೆಕ್ ಮಾಡಬೇಕು. 4 ಅಂದರೆ 2 ಸ್ಕ್ವೇರ್, 9 ಅಂದರೆ 3 ಸ್ಕ್ವೇರ್, 6 ಆಗಕ್ಕೆ ಏನು ಮಾಡಿದ್ದಾರೆ? ಎಸ್, ಇಲ್ಲಿ ಬೇಸ್ ನಂಬರ್ ಏನಿದಾವೆ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. 2 3s 6. ಒಂದಕ್ಕೆ ಅಪ್ಲೈ ಆಗಿದ ತಕ್ಷಣ ಹೋಗಬಾರ್ದು. ಇಲ್ಲಿ ಏನು ಅಪ್ಲೈ ಮಾಡಿದ್ವಿ ಇಲ್ಲೂ ಸೇಮ್ ಪ್ರೊಸೆಸ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ 9 ಇದೆ ಅಂದರೆ 3 ಸ್ಕ್ವೇರ್ ಆಗುತ್ತೆ, ಇದು 4 ಸ್ಕ್ವೇರ್ ಆಗುತ್ತೆ. 3 ಇಂಟು 4 ಮಾಡಿ 3 4s 12. ಎಸ್ ಸರ್, ರೈಟ್ ಇದೆ. ಹಾಗಾದರೆ ಏನು ಮಾಡಬೇಕು ನಾವು? ದಟ್ ಈಸ್ 4 ಸ್ಕ್ವೇರ್, ದಟ್ ಈಸ್ 5 ಸ್ಕ್ವೇರ್. 4 ಇಂಟು 5, 4 5s 20. 20 is the answer, not 18 is the answer. For this question, option B 20 is the right answer. Next question. Question number 11. The cost price of 20 articles is same as the selling price of X articles. ಇಲ್ಲಿ 20 articles ನ CP ಏನಿದೆ X articles ನ SP ಗೆ ಸೇಮ್ ಇದೆ ಅಂತೇಳಿ ಕೊಟ್ಟಿದ್ದಾರೆ. If the profit is 25%, ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 25%. ನಾವೇನು ಫೈಂಡ್ ಔಟ್ ಮಾಡಬೇಕು? ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ನಾನು ಇಲ್ಲಿ 20 ಆರ್ಟಿಕಲ್ಸ್ಗೆ ನಾನು ತೊಗೊಂಡಿದ್ದೀನಿ. ಆ 20 ಆರ್ಟಿಕಲ್ಸ್ ನಾನು ಮಾರಿದಾಗ ನನಗೆ 25% ಪ್ರಾಫಿಟ್ ಬರ್ತಾ ಇದೆ. ಹಾಗಾದರೆ ನಾನು ಎಷ್ಟು ರೂಪಾಯಿಗೆ ಮಾರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೇರವಾಗಿ ಮಾಡ್ಕೋಬಹುದು ನಾವು 25% ಅಂತ ಅಂದರೆ. ಯಾಕಂದರೆ ನಮಗಿರೋ ಟೋಟಲ್ ಇಲ್ಲಿ 20 ಆರ್ಟಿಕಲ್ಸ್. ನಾನು ಪ್ರೊಸೀಜರ್ ತೋರಿಸ್ತೀನಿ, ನಂತರದಲ್ಲಿ ಶಾರ್ಟ್ಕಟ್ ತೋರಿಸ್ತೀನಿ. ನೋಡಿ ಇದು ಕೂಡ ಶಾರ್ಟ್ಕಟ್ಟೆ. ಇಲ್ಲಿ CP ನಂದು ಎಕ್ಸ್ ಆಗುತ್ತೆ, SP ನನಗೆ 20 ಆಗುತ್ತೆ. ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ ಅಂತ ಅಂದರೆ ಕಡಿಮೆ ಅಮೌಂಟಿಗೆ ತಗೊಂಡು ಜಾಸ್ತಿ ಅಮೌಂಟಿಗೆ ಮಾರಿದ್ರೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ SP 20 ಇದೆ. ಪರ್ಸೆಂಟೇಜ್ ಬೇಕು ಅಂದರೆ 20 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು 100. ಅಂದರೆ ಇದು SP ಮೈನಸ್ CP ಡಿವೈಡೆಡ್ ಬೈ CP ಅಂದರೆ SP minus CP is profit divided by CP into 100 is the formula, is equal to 25% ಪ್ರಾಫಿಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, 25 ಆಯಿತು. ಇಲ್ಲಿ 20 ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಈ 100 ಈ ಕಡೆ ಕಳಿಸ್ತಾ ಇದ್ದೀನಿ. 25 ಡಿವೈಡೆಡ್ ಬೈ 100. ಇಲ್ಲಿ 20 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇದೆ. 25 1s 25 4s 100. ಇಲ್ಲಿ 4 ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿ, ಎಕ್ಸ್ ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು 4 ಇಂಟು 20 ಮೈನಸ್ ಎಕ್ಸ್ ಆಯಿತು. ಇಲ್ಲಿ 4 2s 8, 80 ಮೈನಸ್ 4 ಇಂಟು ಎಕ್ಸ್ 4x. ಇಲ್ಲಿ ಎಕ್ಸ್ ಆ್ಯಸ್ ಇಟ್ ಈಸ್, ಮೈನಸ್ ಎಕ್ಸ್ ಈ ಕಡೆ ತಗೊಂಡು ಬನ್ನಿ, ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಪ್ಲಸ್ 4x ಈಸ್ ಈಕ್ವಲ್ ಟು 80. ಹೇಗೆ ಬರ್ದೆ ಗೊತ್ತಾಯ್ತಾ? ಇಲ್ಲಿ ನೋಡಿ SP ಮತ್ತು CP ಬರ್ಕೊಂಡೆ. ಇದು ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಎಲ್ಲವೂ ಕೂಡ ಕಲ್ತಿರಬೇಕು. ಪ್ರಾಫಿಟ್ ಡಿವೈಡೆಡ್ ಬೈ CP ಇಂಟು 100. ಪ್ರಾಫಿಟ್ ಅಂತ ಅಂದರೆ SP ಮೈನಸ್ CP ಮಾಡಬೇಕು. SP ಮೈನಸ್ CP ಮಾಡ್ತಾ ಇದ್ದೀನಿ. ಡಿವೈಡ್ ಬೈ ಎಕ್ಸ್ ಇಂಟು 100. ಎಕ್ಸ್ ಅಂದರೆ CP. ಇದು ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. 100 ಈ ಕಡೆ ತಗೊಂಡಿದ್ದೀನಿ. 25 1s 25, 25 4s 100. ಈ 4 ಇಲ್ಲಿ,
ಎಕ್ಸ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4 × 20 - x ಆಯಿತು 4 × 2 = 8 80 4 × x 4x ಈ ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ 4x ಆಯಿತು ಎಕ್ಸ್ ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ 4 + 1 5x = 80 x = 80 / 5 5 1s 5 5 1s 5 ಇಲ್ಲಿ 3 ಉಳಿತು 5 6s 30 x = 16 rupees. ಇಲ್ಲಿ ನಾನು 20 ಆರ್ಟಿಕಲ್ಸ್ ಏನು ತಗೊಂಡಿದ್ದೆ 16 ಆರ್ಟಿಕಲ್ಸ್ ಮಾಡಿದ್ರೆ ನನಗೆ ಅದು ಹೆಸರು ಬರುತ್ತೆ. ಇಲ್ಲಿ 16 ಆರ್ಟಿಕಲ್ಸ್ ಮಾಡ್ತಾ ಇದ್ದೀನಿ. ಪ್ರಶ್ನೆಯಲ್ಲಿ ಕೇಳಿದರೆ ಕಾಸ್ಟ್ ಪ್ರೈಸ್ ಆಫ್ 20 ಆರ್ಟಿಕಲ್ಸ್ ಇಸ್ ದ ಸೇಮ್ ಆಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎಕ್ಸ್ ಆರ್ಟಿಕಲ್ಸ್. ಅಂದರೆ ಕಾಸ್ಟ್ ಪ್ರೈಸ್ ನಾನು 20ಕ್ಕೆ ತಗೊಂಡಾಗ ಏನು ಅಮೌಂಟ್ ಕೊಟ್ಟಿದ್ದೆ 16 ಮಾಡಿದಾಗ ನನಗೆ ಅಷ್ಟು ಅಮೌಂಟ್ ಸಿಗುತ್ತೆ. ಪ್ರಶ್ನೆ ಕೇಳಿರೋದಷ್ಟೇ, ನೆಕ್ಸ್ಟ್ ಆರ್ಟಿಕಲ್ಸ್ ಮಾಡಿದಾಗ ಅಷ್ಟು ಅಮೌಂಟ್ ಸಿಗುತ್ತೆ ಅಂತೇಳಿ ನಾನು 20 ಆರ್ಟಿಕಲ್ಸ್ ತಗೊಂಡಿದ್ದೀನಿ 16 ಆರ್ಟಿಕಲ್ಸ್ ಮಾಡಿದ ಮೇಲೆ ನನಗೆ ಅಷ್ಟು ಅಮೌಂಟ್ ಸಿಗುತ್ತೆ. ಆಗ ಆಪ್ಷನ್ ಎಲ್ 16 ಇದೆ. 16A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 12. The value of √41 - √21 + √19 - √9. ಈ ಪ್ರಶ್ನೆನೂ ಕೂಡ ನಾನು ಕಳೆದ ವಿಡಿಯೋಸಲ್ಲಿ ಕೊಟ್ಟಿದ್ದೀನಿ. ನೋಡಿ, ಸಾಕಷ್ಟು ಜನ ನಮ್ಮ ವಿಡಿಯೋಸ್ ರೆಗ್ಯುಲರ್ ನೋಡ್ತಾ ಇದ್ದೀರಾ. ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ, ಯಾರೆಲ್ಲ ನೋಡಿಲ್ಲ ಅವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಳೆ ಕ್ಲಾಸಸ್ ಲಿಂಕನ್ನು ಹಾಕಿದ್ದೀವಿ. ನಮ್ಮ ಚಾನಲ್ ಸಾಕಷ್ಟು ವಿಡಿಯೋಸ್ ಇದ್ದಾವೆ, ಆ ವಿಡಿಯೋಸ್ಗಳನ್ನ ನೋಡಿ. ಇವೆಲ್ಲ ಕಾನ್ಸೆಪ್ಟ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲಿ √41 ಇದೆ, ನಾವು ಈ ಕಡೆ ಸೈಡಿಂದ ಮಾಡಬಾರ್ದು. ಈ ಥರ ಬಂದರೆ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಇದೆ, 3-4 ಟೈಪ್ಸ್ ಬರುತ್ತೆ. 4 ಟೈಪ್ಸು ಕೂಡ ನಾನು ತೋರಿಸಿದ್ದೀನಿ. ಈ ಕಡೆ ಸೈಡಿಂದ ಬರಬೇಕು, √9 ಇಂದ ಬರಬೇಕು. √9 ವ್ಯಾಲ್ಯೂ ಗೊತ್ತಿದೆ, ಬೇರೆದೇನೂ ಟಚ್ ಮಾಡಬೇಡಿ. 41 - √21 + √19 ಇಲ್ಲಿ ತನಕ ಸೇಮ್ ಇರುತ್ತೆ. ಇಲ್ಲಿ ಏನಿದೆ √9 ಅಂತ ಅಂದರೆ √9 = 3 ಗೊತ್ತಿದೆ. ಇಲ್ಲಿ ಮೈನಸ್ ಆ್ಯಸ್ ಇಟ್ ಈಸ್ 3 ಆಗುತ್ತೆ. ಕ್ಲಿಯರ್? ಮತ್ತಿದನ್ನು ಸಾಲ್ವ್ ಮಾಡಬೇಕು. √19 - 3 ಅಂತ ಅಂದರೆ √16 ಅಂದರೆ 4 ಇಲ್ಲಿ ಬರ್ಕೊತಾ ಇದ್ದೀನಿ. ಬೇರೆ ಏನೂ ಚೇಂಜ್ ಮಾಡಬೇಡಿ. 41 - √21 ಇಲ್ಲಿ ನಮಗೆ ಇಲ್ಲಿ ಆನ್ಸರ್ ಬಂದಿದೆ 4, ಡೈರೆಕ್ಟಾಗಿ +4 ಬರೀತಾ ಇದ್ದೀನಿ. ಮತ್ತೆ ಇದನ್ನು ಸಾಲ್ವ್ ಮಾಡಬೇಕು. √21 + 4 21 + 4 25 ಆಯಿತು. √25 ಅಂದರೆ 5 ಇಸ್ ದ ಆನ್ಸರ್. ಇಲ್ಲಿ 5ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. √41 ಆ್ಯಸ್ ಇಟ್ ಈಸ್ -5. ಕ್ಲಿಯರ್? 41ನಲ್ಲಿ -5 ಕಳೆದ್ರೆ √36. √36 ಅಂದರೆ 6 ಇಸ್ ದ ಆನ್ಸರ್. ಇಲ್ಲಿಂದ ರೈಟ್ ಸೈಡಿಂದ ಮಾಡಬೇಕು. ಇಲ್ಲಿ ಪ್ಲಸ್ ಬಂದಿಲ್ಲ, ಇಂಟು ಬಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪ್ಲಸ್ ಬಂದರೆ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಇದರೊಳಗೆ ಡಿವಿಷನ್ ಕೊಡೋದಿಲ್ಲ. ಇದು ಸೇಮ್ ಇದೆ. ಅನ್ಲಿಮಿಟೆಡ್ ಇನ್ಫಿನಿಟಿ ಅಂದರೆ ಯಾವ ಥರ ಮಾಡಬೇಕು ನಾನು ವಿಡಿಯೋಸ್ ಕೊಟ್ಟಿದ್ದೀನಿ, ಆ ವಿಡಿಯೋಸಲ್ಲಿ ನೋಡಿ ಅರ್ಥ ಆಗುತ್ತೆ. ಈ ಪ್ರಶ್ನೆಗೆ ಆಪ್ಷನ್ ಸಿ ಅಲ್ಲಿ 6 ಇದೆ. therefore 6 is the right answer. Next question. Question number 13. The simplified form of ಈ ಪ್ರಶ್ನೆ ಇಲ್ಲಿದೆ ನೋಡಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಒಂದು ಕಡೆಯಿಂದ ಮಾಡ್ಕೊತ ಹೋಗಬೇಕು. ಒಂದಕ್ಕಿಂತ ಜಾಸ್ತಿ ಚಿಹ್ನೆಗಳು ಒಂದೇ ಪ್ರಾಬ್ಲಮಲ್ಲಿ ಇದೆ ಅಂತಂದರೆ ನಾವು ಬಾಡ್ಮಾಸ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರ್ಯಾಕೆಟ್ಸನ್ನು ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ -16 ಇದೆ, /4 ಇದೆ. ಈ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋಲ್ /-2 ಇದೆ. ಈ ಥರ ಬರ್ಕೊಂಡೆ ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. 4 1s 4 4 4s 16 -4 ಬಂತು, /-2 ಇದೆ. ಬಂದಿದೆಯಾ? ಇಲ್ಲಿ ಡಿವೈಡ್ ಮಾಡಬೇಕಷ್ಟೇ. ಮೇಲ್ಗಡೆ ನ್ಯೂಮರೇಟ್ರಲ್ಲಿ -4, ಕೆಳಗಡೆ ಡಿನಾಮಿನೇಟ್ರಲ್ಲಿ -2, ಮೈನಸ್ ಕ್ಯಾನ್ಸಲ್ ಆಯಿತು. 2 1s 2 2 2s 4 2 ಇಸ್ ದ ಆನ್ಸರ್. ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ರಲ್ವಾ? ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೂಡ ಮಾಡಬಹುದು. 2 ಬಂದಿದೆ. ಆಪ್ಷನ್ ನೋಡಿ ಎಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. therefore ಆಪ್ಷನ್ A 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 14. 2 cubes each of volume 64 cm³ ಅಂತೇಳಿ ಕೊಟ್ಟಿದ್ದಾರೆ. 64 cm³ are joined end to end, then the total surface area of the resulting cuboid is. ಆಪ್ಷನ್ 4 ಇದೆ. ಇಲ್ಲಿ 4 ಕೊಟ್ಟಿದ್ದಾರೆ. ಈ ಡಯಾಗ್ರಾಮ್ ಏನಿದೆ ಇದು ನಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿಲ್ಲ. ಸಾಕಷ್ಟು ನಾನು ಅವಾಗಿಂದ ಮಾಡ್ತಾ ಇದ್ನಲ್ವಾ,
ಕೆಲವು ಜಾಮೆಟ್ರಿಯಲ್ಲಿ ಬಂದರೆ ಅಷ್ಟೇ ಪ್ರಾಬ್ಲಮ್ಸಲ್ಲಿ ಫಿಗರ್ಸನ್ನು ಕೊಟ್ಟಿರ್ತಾರೆ, ಇಲ್ಲ ಅಂದರೆ ನಾವು ಅಸಂಪ್ಷನ್ ಮಾಡ್ಕೋಬೇಕು ಈ ಥರ ಇದೆ ಅಂತ ಹೇಳಿ. ಇಲ್ಲಿ 2 ಕ್ಯೂಬ್ ಇದ್ದಾವೆ. ಕ್ಯೂಬ್ ಅಂತ ಅಂದರೆ ಲೆಂತ್ ಈಸ್ ಈಕ್ವಲ್ ಟು ಬ್ರೆಡ್ತ್ ಈಸ್ ಈಕ್ವಲ್ ಟು ಹೈಟ್ ಇರುತ್ತೆ, ಸೇಮ್ ಟು ಸೇಮ್ ಇರುತ್ತೆ. ಇಲ್ಲಿ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಹೇಳ್ತೀವಿ, ಅಥವಾ ಲೆಂತ್ ಕ್ಯೂಬ್ ಅಂತ ಹೇಳ್ತೀವಿ, ಅಥವಾ ಸೈಡ್ ಕ್ಯೂಬ್ ಅಂತ ಹೇಳ್ತೀವಿ. ಇಲ್ಲಿ ಎ ಅಂತ ಅಂದರೆ ಸೈಡ್, ಕ್ಯೂಬ್ ಕೊಟ್ಟಿದ್ದಾರೆ 64 ವ್ಯಾಲ್ಯೂಮ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು ಎ ಕ್ಯೂಬ್. ಕ್ಯೂಬ್ ಈ ಕಡೆ ಸೈಡ್ ಬಂದರೆ ಕ್ಯೂಬ್ ರೂಟ್ ಆಫ್ 64 ಈಸ್ ಈಕ್ವಲ್ ಟು ಎ. 64 ಕ್ಯೂಬ್ ರೂಟ್ ಎಷ್ಟಾಯಿತು? 4 ಈಸ್ ಈಕ್ವಲ್ ಟು ಎ. ಕಲ್ತಿರಬೇಕು ಇದೆಲ್ಲ. ನಮಗೆ ಎಲ್ಲ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೇಳಲ್ಲ, ಸ್ಕ್ವೇರ್ 30 ತನಕ ಕ್ಯೂಬ್ ನೀವು ಕನಿಷ್ಠ 15 ತನಕ ಕಲ್ತಿದ್ರೆ 4 × 4 4 4 16 16 4 64 ನೇರವಾಗಿ ಬರುತ್ತೆ. ಇಲ್ಲ ಇಲ್ಲಿಂದ ಇಲ್ಲಿಗೆ ಈ ಸ್ಟೆಪ್ಪೇ ಮಾಡೋಕ್ಕೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ, ಇದು ಸೆಂಟಿಮೀಟರ್ ಆಗುತ್ತೆ. ಇದರ ಮೀನಿಂಗ್ ಏನು? ಒಂದು ಸೈಡ್ 4 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇದೆ. ಅದೇ ರೀತಿ ಇಲ್ಲೂ ಕೂಡ 4 ಸೆಂಟಿಮೀಟರ್ ಇದೆ ಅಂತ ಅರ್ಥ. ನಮಗೆ ಬ್ರೆಡ್ತ್ ಏನು ಚೇಂಜ್ ಆಗೋದಿಲ್ಲ. ಬಾಕ್ಸ್ ಏನಿದೆ ಪಕ್ಕದಲ್ಲಿ ಸೇಮ್ ಬಾಕ್ಸ್ ಇಡ್ತಾ ಇದ್ದೀನಿ, ಜಸ್ಟ್ ಮೇಲ್ಗಡೆ ಒಂದು ಚೇಂಜ್ ಆಗುತ್ತೆ. ಹೈಟ್ ಚೇಂಜ್ ಆಗುತ್ತಾ? ಇನ್ನು ಹೈಟ್ ಚೇಂಜ್ ಆಗ್ತಿಲ್ಲ. ಬ್ರೆಡ್ತ್ ಚೇಂಜ್ ಆಗುತ್ತಾ? ಚೇಂಜ್ ಆಗ್ತಿಲ್ಲ. ಓನ್ಲಿ ಲೆಂತಲ್ಲಿ ಮಾತ್ರ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ, ಅಷ್ಟು ಜಾಯಿನ್ ಆದಮೇಲೆ ಇಲ್ಲಿ ಏನು ಶೇಪ್ ಬಂದಿದೆ, ಇದು ಹೋಲ್ಸೇಲ್ ಶೇಪ್ ನಮಗೆ ಕ್ಯೂಬಾಯ್ಡ್ ಥರ ಕಾಣಿಸ್ತಾ ಇದೆ. ಕ್ಯೂಬಾಯ್ಡಲ್ಲಿ ಲೆಂತ್ ಎಷ್ಟಾಯಿತು? 4 + 4 8 ಸೆಂಟಿಮೀಟರ್ ಲೆಂತ್ ಆಯಿತು. ಬ್ರೆಡ್ತ್ ನಾನು ಬರಿತಾ ಇದ್ದೀನಿ, ಎಲ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಬ್ರೆಡ್ತ್ ಬಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಹೈಟ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. 3 ವ್ಯಾಲ್ಯೂಸ್ ಬಂದಿದೆ. ಫಾರ್ಮುಲಾ ಗೊತ್ತಿದೆ ನನಗೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕ್ಯೂಬಾಯ್ಡ್. ನಮಗೂ ಪ್ರಶ್ನೆಯಲ್ಲೂ ಕೂಡ ಅದೇ ಕೇಳಿದರೆ, ರಿಸಲ್ಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ರಿಸಲ್ಟಿಂಗ್ ಕ್ಯೂಬಾಯ್ಡ್. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಡಿಫರೆಂಟ್ ಫ್ರಮ್ ಕರ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ನಮ್ಮ ಶೇಪಲ್ಲಿ ಕರ್ಡ್ ಆಗಿದೆ ಅಂದರೆ ಕರ್ಡ್ ಸರ್ಫೇಸ್ ಏರಿಯಾ ತಗೊತೀವಿ, ಇಲ್ಲ ಅಂತಂದರೆ ಕ್ಯೂಬಾಯ್ಡ್ ಅಥವಾ ಕ್ಯೂಬಿಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ತಗೊತೀವಿ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾದಲ್ಲಿ ಏನು 6 ಫೇಸಸ್ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಟಾಪ್, ಬಾಟಮ್, ಆ ಕಡೆ ಈ ಕಡೆ ಸೈಡ್ 4, ಫ್ರಂಟ್ ಒಂದು, ಬ್ಯಾಕ್ ಒಂದು. ಮೇಲ್ಗಡೆ ಟಾಪ್ ಮತ್ತು ಬಾಟಮ್ ಓಪನ್ ಇದ್ದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ಡ್ ಸರ್ಫೇಸ್ ಏರಿಯಾ ತಗೊತೀವಿ, ಇಲ್ಲ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ತಗೊತೀವಿ. ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 2 × LB + BH + HL. ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಬ್ರೆಡ್ತ್ ಇಂಟು ಹೈಟ್, ಹೈಟ್ ಇಂಟು ಲೆಂತ್. 2 × ಲೆಂತ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಇಂಟು ಬ್ರೆಡ್ತ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಪ್ಲಸ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಪ್ಲಸ್ ಇದೆ, ಕ್ಯಾಲ್ಕುಲೇಷನ್ ಮಿಸ್ ಆದರೆ ಆನ್ಸರ್ ಮಿಸ್ ಆಗುತ್ತೆ. ಬ್ರೆಡ್ತ್ ಈಸ್ 4 ಸೆಂಟಿಮೀಟರ್ ಇಂಟು ಹೈಟ್ ಈಸ್ 4 ಸೆಂಟಿಮೀಟರ್ ಪ್ಲಸ್ height is 4 centimeter into length is 8 centimeter. It's finished, right? 2 as it is, 8 4s are 32 plus 4 4s are 16 plus 8 4s are 32. add ಮಾಡಿ 2 into, ಇಲ್ಲಿ ನೋಡಿ ಆ್ಯಡ್ ಮಾಡೋದು ನಾವು ವೇದಿಕಲ್ಲಿ ಯಾವ ಥರ ಮಾಡ್ತೀವಿ ಗೊತ್ತಾ? ಫಸ್ಟ್ ಟೆನ್ಸನ್ನು ಆ್ಯಡ್ ಮಾಡ್ಕೊತೀವಿ, ಈಸಿಯಾಗಿ ಆ್ಯಡ್ ಮಾಡೋದು. 30 + 1 40 + 3 3 + 1 4 4 + 3 7 ಆಯಿತು, 7 ಬರದೆ. 2 + 6 8 8 + 2 10 ಆಗ್ತಾ ಇದೆ, ಒಂದು ಕ್ಯಾರಿ ಹೋಗುತ್ತೆ, ಅಂದರೆ ಇಲ್ಲಿ 8 ಆಗುತ್ತೆ. 8 ಈಸ್ ದ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 8 16 1 0 160 ಸೆಂಟಿಮೀಟರ್ ಸ್ಕ್ವೇರ್. ನಿಮಗೆ ಯೂನಿಟ್ಸ್ ಗೊತ್ತಿರಬೇಕು, ಯೂನಿಟ್ಸಲ್ಲಿ ಚೇಂಜ್ ಮಾಡಿಬಿಟ್ರೆ ಆನ್ಸರ್ ಮಿಸ್ ಆಗುತ್ತೆ. ಪೆರಿಮೀಟರ್ ಮಾಡ್ತಾ ಇದ್ದೀವಿ, ಸಿಂಗಲ್ ಸೆಂಟಿಮೀಟರ್ ಬರ್ತಾ ಇದೆ. ಲೆಂತ್ ಮಾಡ್ತಾ ಇದ್ದೀವಿ, ಸಿಂಗಲ್ ಸೆಂಟಿಮೀಟರ್ ಬರ್ತಾ ಇದೆ. ಯಾವುದೇ ಟೋಟಲ್ ಸರ್ಫೇಸ್ ಏರಿಯಾ ಆಗಿರಲಿ, ಕರ್ಡ್ ಸರ್ಫೇಸ್ ಏರಿಯಾ ಆಗಿರಲಿ, ಏರಿಯಾ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಸ್ಕ್ವೇರ್ ಬರುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ನಾವು ಏನಾದರೂ ವ್ಯಾಲ್ಯೂಮ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯೂಬ್ ಬರುತ್ತೆ. ಇಲ್ಲಿ 160 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ಸ್ ಇದೆಯಾ? ಎಸ್ ಸರ್, ಆಪ್ಷನ್ ಡಿ ಯಲ್ಲಿದೆ. ದೇರ್ಫಾರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 160 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 15. A train travels with a speed of 72 km/h and crosses a 250 meter long platform in 26 seconds. The length of train is ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸ್ಪೀಡ್ ಆಫ್ ಟ್ರೈನ್ 72 km/h ಕೊಟ್ಟಿದ್ದಾರೆ, ಜೊತೆಗೆ 250 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್, ಅಂದರೆ ಲೆಂತ್ ಆಫ್ ಪ್ಲಾಟ್ಫಾರ್ಮ್
50 ಮೀಟರ್ ಲಾಂಗ್. ಜೊತೆಗೆ ಟೈಮ್ ಕೊಟ್ಟಿದ್ದಾರೆ, ಅದು ಕ್ರಾಸ್ ಆಗೋಕ್ಕೆ 26 ಸೆಕೆಂಡ್ಸ್ ಬೇಕಂತೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೆಂತ್ ಆಫ್ ದ ಟ್ರೈನ್. L2 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿಂದ ಒಂದು ಟ್ರೈನ್ ಬರ್ತಾ ಇದೆ, ಇಲ್ಲೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಪ್ಲ್ಯಾಟ್ಫಾರ್ಮ್ ಅಂದರೆ ಗೊತ್ತಲ್ವ ನಿಮಗೆ, ಇಳಿಯೋಕ್ಕಿಂತ ಸ್ವಲ್ಪ ಹೈಟ್ ಮಾಡಿರ್ತಾರೆ, ಸಿಮೆಂಟ್ ಹಾಕಿ ಕರೆಕ್ಟಾಗಿ ಕಾಲಿಟ್ರೆ ಸಿಗುತ್ತಲ್ವಾ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ ಪ್ಲ್ಯಾಟ್ಫಾರ್ಮ್ ಮುಗೀತು. ಟ್ರೈನು ಇಲ್ಲಿಂದ ಬಂದು ಇಲ್ಲಿ ಎಂಟ್ರಿ ಆಗುತ್ತಲ್ಲ, ಅವಾಗಿಂದ ಟೈಮ್ ತೊಗೊತಾರೆ. ಎಂಟ್ರಿ ಆಗಿ ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಡು ಲಾಸ್ಟ್ ಈ ಕಡೆ ಹೋಗುತ್ತಲ್ಲ, ಟೈಮ್ ತೊಗೊತಾರೆ. ಇಲ್ಲಿ ದಾಟ್ ಹೋಗೋಕ್ಕೆ 26 ಸೆಕೆಂಡ್ ಬೇಕಂತೆ. ಟ್ರೈನ್ನ ಸ್ಪೀಡ್ 72 km/h ಇದೆ ಅಂತೆ. ಲೆಂತ್ ಆಫ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ 250 ಮೀಟರ್. ಇನ್ನೊಂದು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಟೈಮ್, ಡಿಸ್ಟೆನ್ಸ್, ಸ್ಪೀಡಲ್ಲಿ ಯಾವುದಾದ್ರೂ ಬರಲಿ, ಟ್ರಿಕ್ಸನ್ನು ನೆನ್ಪಿಟ್ಕೊಳ್ಳಿ. DTS ಅಂದರೆ ಡಿಸ್ಟೆನ್ಸ್ ಟೈಮ್ ಸ್ಪೀಡ್. ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಬೇಕು, ಟೈಮ್ ಇಂಟು ಸ್ಪೀಡ್ ಫಾರ್ಮುಲಾ ಆಗುತ್ತೆ. ಸ್ಪೀಡ್ ಫಾರ್ಮುಲಾ ಬೇಕು, ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಅದೇ ಟೈಮ್ ಫಾರ್ಮುಲಾ ಬೇಕು, ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ. ಇದು ನೀವು ಮೂರನ್ನ ನೆನ್ಪಿಟ್ಕೊಳ್ಳಿ. ಸರ್ ಇಲ್ಲಿ ಡಿಸ್ಟೆನ್ಸೇ ಕೊಟ್ಟಿಲ್ಲಲ್ಲ ಸರ್. ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತಂದರೆ ಲೆಂತ್ನ ಕೊಟ್ಟಿರ್ತಾರೆ. ಸಿಂಗಲ್ ಲೆಂತ್ ಕೊಟ್ರ D ಈಸ್ ಈಕ್ವಲ್ ಟು ಲೆಂತ್. ಇಲ್ಲ ಡಬಲ್ ಕೊಡ್ತಾರೆ. ಲೆಂತ್ ಆಫ್ ಟ್ರೈನ್, ಲೆಂತ್ ಆಫ್ ಬ್ರಿಡ್ಜ್, ಲೆಂತ್ ಆಫ್ ಟ್ರೈನ್, ಲೆಂತ್ ಆಫ್ ಟನಲ್, ಲೆಂತ್ ಆಫ್ ಟ್ರೈನ್ ಮತ್ತು ಲೆಂತ್ ಆಫ್ ಬೇರೆದೇನಾದರೂ ಟನಲ್ ಬ್ರಿಡ್ಜ್ ಕೊಟ್ಟರು ಏನೋ ಕೊಟ್ಟರು ಅಂತಂದರೆ ಡಿಸ್ಟೆನ್ಸ್ ಎಲ್ಲ ಹಾಕ್ಕೊತೀವಿ. L1 + L2 ಅಂತ ಹಾಕ್ಕೋಬೇಕು. ಫಾರ್ಮುಲಾದಲ್ಲಿ ಏನೇನೋ ಚೇಂಜಸ್ ಇಲ್ಲ. ಇದರ ಜೊತೆಗೆ ನಾವು ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಯೂನಿಟ್ಸನ್ನ ಚೆಕ್ ಮಾಡ್ಕೋಬೇಕು. ಸ್ಪೀಡ್ km/h ಇಲ್ಲಿ ಮೀಟರಲ್ಲಿದೆ, ಇಲ್ಲಿ ಸೆಕೆಂಡಲ್ಲಿದೆ. ನಾವು km/h ಮೀಟರ್/ಸೆಕೆಂಡಿಗೆ ಚೇಂಜ್ ಮಾಡ್ಕೋಬೇಕು. km/h ಇಂದ ಮೀಟರ್/ಸೆಕೆಂಡಿಗೆ ಚೇಂಜ್ ಮಾಡಬೇಕು ಅಂದರೆ 5/18 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದೇ ಮೀಟರ್/ಸೆಕೆಂಡಿಂದ km/h ಚೇಂಜ್ ಮಾಡಬೇಕು ಅಂದರೆ 18/5 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸರಿ, ಇದನ್ನೇ ಯಾಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು? ಇದಕ್ಕೆ ಅಂತೇಳಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಕೋರ್ಸ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಯಾಕೆ, ಏನು, ಹೇಗೆ, ಈ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲಿ ಇದಾವಲ್ಲ, ಎಲ್ಲ ಪ್ರಶ್ನೆಗಳಿಗೆ ತುಂಬ ಈಸಿಯಾಗಿ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ವಿತ್ ಶಾರ್ಟ್ ಟ್ರಿಕ್ಸ್. ಇದು ಗೊತ್ತಾಯಿತು ನನಗೆ. ಇಲ್ಲಿ ಮೀಟರ್/ಸೆಕೆಂಡ್ ಮಾಡಬೇಕು ಅಂದರೆ 5/18 ಮಾಡಬೇಕು. ಟೇಬಲ್ಸ್ ಕಲಿಬೇಕು 20 ತನಕ. 18 1s 18, 18 4s 72, 4 5s 20 ಮೀಟರ್/ಸೆಕೆಂಡ್. ಮೀಟರಲ್ಲಿದೆ, ಸೆಕೆಂಡಲ್ಲಿದೆ, ಮೀಟರ್/ಸೆಕೆಂಡಲ್ಲಿದೆ. ಡಿಸ್ಟೆನ್ಸ್ ಫಾರ್ಮುಲಾ, ಲೆಂತ್ ಫಾರ್ಮುಲಾ ಏನಾಯಿತು? L1 + L2 ಮಾಡ್ಕೊಳ್ಳಿ ಡಿಸ್ಟೆನ್ಸಿಗೆ ಅಂತ ಅಂದೆ, ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಇಲ್ಲಿ ನನಗೆ ಲೆಂತ್ 1 ಕೊಟ್ಟಿದ್ದಾರೆ, 1 ಮಾತ್ರ ಬೇಕು. L2 ಇಸ್ ಈಕ್ವಲ್ ಟು T ಇಂಟು S ಮೈನಸ್ L1. ಓಕೆ, ಬೇರೆ ಬೇರೆ ಮೆಥಡ್ ನಿಮಗೆ ಸಿಗಬಹುದು ಯೂಟ್ಯೂಬಲ್ಲಿ. ತುಂಬ ಈಸಿಯಾಗಿರೋ ಮೆಥಡ್ ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. T ಇಂಟು S, T ಅಂದರೆ ಟೈಮ್ 26 ಸೆಕೆಂಡ್ ಇಂಟು ಸ್ಪೀಡ್ ಈಸ್ ಈಕ್ವಲ್ ಟು, ಈ ಸ್ಪೀಡ್ ಹಾಕೋ ಹಾಗಿಲ್ಲ, ಇದು km/h ಮೀಟರ್/ಸೆಕೆಂಡಲ್ಲಿರೋದು ಹಾಕಿ ಇಂಟು 20 ಮೈನಸ್ ಲೆಂತ್ 1 ಈಸ್ ಈಕ್ವಲ್ ಟು 250 ಮೀಟರ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ 2 6s 12, 1 ಕ್ಯಾರಿ, 2 2s 4 + 1 5 ಮೈನಸ್ ಇಲ್ಲಿ 0 ಇದೆ 0 ಮೈನಸ್ 250. 520ಯಲ್ಲಿ 250 ಕಳೆದಾಗ ಇಲ್ಲಿ ನೇರವಾಗಿ ಗೊತ್ತಾಗುತ್ತೆ, ಇದು ಕೂಡ ನೇರವಾಗಿ ಗೊತ್ತಾಗುತ್ತೆ. ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಕನ್ಫ್ಯೂಸನ್ ಆಗೋದು ಬೇಡ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನಿ. 0 - 0 0, 2ಅಲ್ಲಿ 5 ಹೋಗಲ್ಲ, 12 ಆಯಿತು. 12ಅಲ್ಲಿ 5 ಹೋದರೆ 7, ಇಲ್ಲಿ 4 ಉಳಿತಾ ಇದೆ. 4 - 2 is 2, 270 ಮೀಟರ್ ಟ್ರೈನಿನ ಉದ್ದ. ಇದೇ ಬೇರೆ ಥರನೂ ಕೊಡ್ಬೋದು. ಟ್ರೈನ್ ಉದ್ದ ಕೊಟ್ಟು ಪ್ಲ್ಯಾಟ್ಫಾರ್ಮ್ ಉದ್ದ ಕೇಳಬಹುದು. ಸೇಮ್ ಟು ಸೇಮ್ ಇರುತ್ತೆ, ಏನೇನು ಚೇಂಜಸ್ ಇರೋದಿಲ್ಲ. ಇಲ್ಲಿ ಟೈಮ್ ಏನಾದರೂ ಡಬಲ್ ಕೊಟ್ಬಿಟ್ರು ಅಂತಂದರೆ T ಜಾಗದಲ್ಲಿ T1 + T2 ತಗೊಳ್ಳಿ. ಸ್ಪೀಡ್ 2 ಕೊಟ್ಟರು ಅಂದರೆ S1 + S2 ತಗೊಳ್ಳಿ. ಇದು ನೋಡಿ ಇನ್ನೊಂದಿದೆ
ಎರಡೇ ಟ್ರೈನ್ ಕೊಡ್ತಾರೆ, ಈ ಕಡೆ ಸೈಡಿಂದ ಒಂದು ಟ್ರೈನ್, ಈ ಕಡೆ ಸೈಡಿಂದ ಒಂದು ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ದಾವೆ, ಆಗ ಈ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಎರಡೂ ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ ಅಂತ ಕೊಡ್ತಾರೆ, ಆಗಲೂ ಕೂಡ ಇದು ಅಪ್ಲೈ ಆಗೋದಿಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಅದು ಯಾವ ಥರ ಅಂತೇಳಿ ಮುಂದಿನ ದಿನಗಳು ಹೇಳ್ತಾ ಹೋಗ್ತೀನಿ. ಈ ಪ್ರಶ್ನೆಗೆ 270 ಮೀಟರ್ ಆಪ್ಷನ್ ಡಿ ಯಲ್ಲಿದೆ. ದೇರ್ಫೋರ್ 270 ಮೀಟರ್ ಇಸ್ ದ ರೈಟ್ ಆನ್ಸರ್. ನಾನು ಇದುವರೆಗೆ 15 ಕ್ವಶನ್ಸ್ ಅನ್ನ ಮಾಡಿದೆ. ನಮ್ಮ TET ಎಕ್ಸಾಮಿನೇಷನ್ ಅಲ್ಲಿ ಟೋಟಲ್ ಆಗಿ 30 ಕ್ವಶನ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಇಂದು, 30 ಕ್ವಶನ್ಸ್ EVS ಪೇಪರ್ 1 ಅಲ್ಲಿ, ಪೇಪರ್ 2 ಅಲ್ಲಿ ನಮಗೆ ಸೈನ್ಸ್ ಇರುತ್ತೆ. ಸೋಷಲ್ ಆದರೆ 60 ಕ್ವಶನ್ಸ್ ಕೂಡ ಸೋಷಲ್ ಇರುತ್ತೆ. ಇದರಲ್ಲಿ ನಮ್ಮ CTET ಅಲ್ಲಿ ಏನು ಮಾಡ್ತಾರೆ, 20 ಕ್ವಶನ್ಸ್ ಸಿಲೆಬಸ್ ಕೊಟ್ಟು 10 ಪೆಡಾಗೋಜಿ ಕ್ವಶನ್ಸ್ ಕೊಟ್ಟರೆ, ಇಲ್ಲಿ ನಮಗೆ 20 ಕ್ವಶನ್ಸ್ 15 ಕ್ವಶನ್ಸ್ ಸಿಲೆಬಸ್ ಕೊಡ್ತಾರೆ, 15 ಕ್ವಶನ್ಸ್ ಪೆಡಾಗೋಜಿ ಮೇಲೆ ಕೊಡ್ತಾರೆ. 15 to 20 ಕೊಡ್ಬೋದು, 15 ಕೊಡಬೇಕು, ಏನು ಕಂಡೀಷನ್ಸ್ ಇಲ್ಲ. 15 to 20 ಒಳಗೆ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅದ್ರಲ್ಲಿ 10 ಪೆಡಾಗೋಜಿ ಕ್ವಶನ್ಸ್ ಇದ್ದೇ ಇರ್ತವೆ. ಅದಕ್ಕೆ ಏನು ಇಂಪಾರ್ಟೆಂಟ್ ಓದ್ಕೋಬೇಕು, ಸಾಕಷ್ಟು ಬಾರಿ ಹೇಳಿದ್ದೀನಿ. NCF 2005 ನೋಡ್ಕೊಳ್ಳಿ, RTE 2009 ನೋಡ್ಕೊಳ್ಳಿ, ಜೊತೆಗೆ NEP ಹೊಸದಾಗಿ ಬಂದಿದೆ, NEP 2020 ನೋಡ್ಕೊಳ್ಳಿ. ಇದು 3 ನೋಡ್ಕೊಳ್ಳಿ, ನಿಮಗೆ 100% 15 ಮಾರ್ಕ್ಸ್ ಬಂದೇ ಬರುತ್ತೆ. ಡೈರೆಕ್ಟಾಗಿ ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಏನು ಕೇಳ್ತಾರೆ, ಸ್ಕೂಲ್ ಎಷ್ಟು ದಿನ ನಡೆಸ್ತಾರೆ, ಟೀಚರ್ ಎಷ್ಟು ಗಂಟೆ ಪಾಠ ಮಾಡಬೇಕು, 3ನೇ ತರಗತಿ 15 ವಯಸ್ಸಾಗಿದೆ, ಅವ್ನು ಎಷ್ಟನೇ ಕ್ಲಾಸಿಗೆ ಜಾಯ್ನ್ ಆಗಬಹುದು, ಅವ್ರನ್ನ ಸ್ಕೂಲಿಗೆ ಬರ್ತಾ ಇಲ್ಲ ಏನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ಇದರೊಳಗೆ ಕೊಟ್ಟಿದ್ದಾರೆ. ಇದಿಷ್ಟು ನೋಡ್ಕೊಳ್ಳಿ ನೀವು. ನಾನು 100% ಕೊಡ್ತೀನಿ. 15 to 20 ಕ್ವಶನ್ಸ್ ಖಂಡಿತ ಬರ್ತವೆ. ಕನ್ನಡ ಪೆಡಗೋಜಿ ಮೇಲೆ, ಇಂಗ್ಲೀಷ್ ಪೆಡಗೋಜಿ, ನಿಮ್ಮ ಸಬ್ಜೆಕ್ಟ್ ಪೆಡಗೋಜಿ, ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ ಇದೆಯಲ್ಲ, ಎಲ್ಲ ಕಡೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಕೇಳ್ತಾ ಹೋಗ್ತಾರೆ. ಇದು ವೆರಿ ಇಂಪಾರ್ಟೆಂಟ್. 3 ಕಾನ್ಸೆಪ್ಟ್ ಕಲೀರಿ. ಜೊತೆಗೆ ನಾವೇನು ಇಲ್ಲಿ ಪಾಠ ಮಾಡ್ತಾ ಇದ್ದೀವಿ, PDF ನೋಟ್ಸ್ಗಳು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹೋಗಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀವಿ, ಟಚ್ ಮಾಡಿ ಜಾಯ್ನ್ ಆಗಬಹುದು. ಇಲ್ಲ ಜಾಯ್ನ್ ಆಗೋಕ್ಕಾಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ ಅಂತಂದರೆ ನಮ್ಮ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9611151104. ಈ ನಂಬರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಸರ್ TET ಗ್ರೂಪಿಗೆ ಜಾಯಿನ್ ಮಾಡಿ ಅಂತ ಹೇಳಿ. ನಾನು TET ಗ್ರೂಪಿಗೆ ನಿಮಗೆ ಜಾಯಿನ್ ಮಾಡ್ತೀನಿ. ಯಾವುದೇ ಚಾರ್ಜಸ್ ಇರೋದಿಲ್ಲ, ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಚೆನ್ನಾಗಿದೆಯಾ, ಕ್ಲಾಸ್ ಅರ್ಥ ಆಯ್ತಾ, ಎಲ್ಲರಿಗೂ ಅರ್ಥ ಆದರೆ ಎಲ್ಲರೂ ಒಂದು ಶೇರ್ ಮಾಡಿ. ಶೇರ್ ಅಂದರೆ ಏನು, ನಿಮ್ಮ ಫ್ರೆಂಡ್ಸಿಗೂ ಕೂಡ ಅನುಕೂಲ ಆಗುತ್ತೆ. ಈ ವಿಡಿಯೋವನ್ನು ಕಳಿಸ್ಕೊಡ್ಬೇಕು. ನೋಡಿ, ಈ ಥರ ಇದೆ, ಕಲ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ. ನಿಮಗಿಷ್ಟ ಆಯ್ತಾ, ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ತೊಗೊಂಡ್ಬರ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.